ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ನಿಮ್ಮ ಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ, ಸ್ವಾಗತಿಸ್ಬಿಡೋಣ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಪಂಚಾಂಗ ಶ್ರವಣ ಮಾಡೋಣವಾ ಈಗ? ಖಂಡಿತ. ಓಂ ವಂದೇ ಹರಂ ವರದಶೂಲ ಕಪಾಲಹಸ್ತಂ ಸಾಭೇತಿ ಮುದ್ರಿತನಯೋರ್ಜ್ವಲ ದೇಹಕಾಂತ್ಯ ವಾಮೋರುಪೀಠಗತಯ ನಿಜವಾಮಬಾಹುಂ ನ್ಯಸ್ತಾರಣೋತ್ಪಲಯುಜಾಪುರಿರರ್ಥದೇಹಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಒಂದು ಜನವರಿ ತಿಂಗಳ 12ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ, ಪರಮಾತ್ಮನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಉಂಟಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಆ ಭಗವಂತನಿಗೆ ಸಲ್ಲಿಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯ ಮಾಸದ ಕೃಷ್ಣ ಪಕ್ಷದ ನವಮಿಯ ದಿನ ಸೋಮವಾರ. ಇವತ್ತು ಸ್ವಾತಿ ನಕ್ಷತ್ರ ಇದೆ, ಧೃತಿ ಅನ್ನುವಂತಹ ಯೋಗ ಇದೆ ಮತ್ತು ಗರಜಕರ್ಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ, ಒಂದು ಸಾರಿ ಗ್ರಹಸ್ಥಿತಿ ಇವತ್ತು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡೋದಾದರೆ, ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ತುಲಾ ರಾಶಿಯಲ್ಲಿ ಚಂದ್ರ, ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಧನು ರಾಶಿಯಲ್ಲಿ ರವಿ, ಬುಧ, ಕುಜ ಮತ್ತು ಶುಕ್ರ, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭ ರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ಮಾತುಕತೆ ಮುಂದುವರ್ಸೋಕ್ಕೂ ಮುನ್ನ ಎಲ್ಲರೂ ಕಾಯುವಂಥ ಒಂದು ವಿಭಾಗ, ದಿನ ಭವಿಷ್ಯ ವಿಭಾಗ ಈಗ ಪ್ರಾರಂಭಿಸೋಣ. ಎಲ್ಲರಿಗೂ ಹೇಗಿದೆ ಗುರುಗಳೇ ಈ ದಿನ? ನೋಡೋಣ, ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತಿನ ಸಪ್ತಮ ಭಾವದ ಚಂದ್ರನ ಫಲವನ್ನು ಯೋಚನೆ ಮಾಡ್ತಾ ಹೋದ್ರೆ, ಚತುರ್ಥಾಧಿಪತಿಯಾಗಿ ಸಪ್ತಮ ರಾಶಿಯಲ್ಲಿದ್ದಾನೆ. ಸುಖ ಕೇಂದ್ರ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಸಪ್ತಮ ಭಾವದಲ್ಲಿದ್ದಾಗ ರಾಶಿಗೆ ನೇರ ಫಲವನ್ನು ಕೊಡ್ತಕ್ಕಂಥದ್ದಾದ್ರಿಂದ, ಅಂದ್ರೆ ನೇರ ದೃಷ್ಟಿಯನ್ನು ಕೊಡ್ತಕ್ಕಂಥವನಾದ್ದರಿಂದ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ ಮತ್ತು ರಾಶಿಗೆ ಮಿತ್ರನೂ ಆಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಅನುಕೂಲ. ಮಿತ್ರ ಬಾಂಧವರ ಜೊತೆಗೆ ಸಂಪರ್ಕವಾಗ್ತಕ್ಕಂಥದ್ದು, ಅವ್ರ ಜೊತೆಗೆ ಸಂಗಮವಾಗ್ತಕ್ಕಂಥದ್ದು, ಒಟ್ಟು ಸೇರುವಿಕೆ, ಒಟ್ಟುಗೂಡುವಿಕೆ, ಕುಟುಂಬದ ಒಂದು ವಾತಾವರಣವನ್ನು ಸುಂದರವಾಗಿಡ್ತಕ್ಕಂತಹ ಒಂದು ಪೂರ್ಣವಾದ ಅವಕಾಶ. ಚತುರ್ಥಾಧಿಪತಿ ಸುಖ, ಸಂಪಾದನೆ, ಭೂಮಿ ಮೊದಲಾದಂಥ ವ್ಯವಹಾರಗಳಲ್ಲಿ ಸಪ್ತಮ ಭಾವಕ್ಕೆ ಬಂದಾಗ ಬೆಳ್ಳಿ ಬಂಗಾರ, ಹಾಲು, ತರಕಾರಿ ಇತ್ಯಾದಿ ವ್ಯಾಪಾರಗಳಲ್ಲಿ ಕೂಡ ಉತ್ತಮವಾದಂಥ ಅನುಕೂಲವನ್ನು ಸೂಚಿಸ್ತಾರೆ ಚಂದ್ರ. ಅದರಲ್ಲೂ ಚತುರ್ಥಾಧಿಪತಿ ಆಗಿರೋದರಿಂದ ಮತ್ತಷ್ಟು ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ, ಸುಧಾರಣೆಯನ್ನು ಕೊಡ್ತಾನೆ, ಮಾನಸಿಕವಾಗಿರ್ತಕ್ಕಂಥ ಶಾಂತಿಯನ್ನು ಕೂಡ ಕೊಡ್ತಾನೆ. ಹಾಗಾಗಿ ಚಂದ್ರನ ಈ ಒಂದು ಫಲ ಉತ್ತಮವಾಗಿರೋದ್ರಿಂದ ಮೇಷರಾಶಿಯವರು ಇವತ್ತಿನ ದಿವಸ ನೆಮ್ಮದಿಯಿಂದ ಕಳೆಯಬಹುದಾಗಿರುತ್ತೆ. ಶಿವನ ಉಪಾಸನೆಯಿಂದ ಮತ್ತಷ್ಟು ಉತ್ತಮವಾದಂಥ ಫಲ ಪ್ರಾಪ್ತಿಯಾಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಷಟ್ಸಪ್ತಾಗ್ದು ದಶೈಕ ಶೋಭನಕರ 6ನೇ ರಾಶಿಯಲ್ಲಿದ್ದರೂ ಕೂಡ ತೃತೀಯಾಧಿಪತಿ ಆಗಿರೋದ್ರಿಂದ ಬಹಳ ಉತ್ತಮವಾದಂಥ ಫಲವನ್ನು ಚಂದ್ರನಿಂದ ನಿರೀಕ್ಷೆ ಮಾಡಬಹುದು. ಪೂರ್ಣವಾದಂಥ ಗುರುಬಲ ಕೂಡ ವೃಷಭ ರಾಶಿಯವರಿಗೆ ಇರೋದ್ರಿಂದ ಉತ್ತಮವಾದಂಥ ದಿನ. ಷಷ್ಠ ಸ್ಥಾನದಲ್ಲಿ ತೃತೀಯಾಧಿಪತಿ ಮಾನಸಿಕವಾಗಿರತಕ್ಕಂಥ ಧೈರ್ಯ ಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಧೈರ್ಯವೋ, ಆಸ್ಥೆಯೋ, ಜವಾಬ್ದಾರಿಯೋ ಎಲ್ಲವೂ ಕೂಡ ಕಾಣಿಸುತ್ತೆ. ಆದರೆ ಚಂದ್ರಾತ್ ಪಂಚಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಭಯ ಮಿಶ್ರಿತವಾಗಿರ್ತಕ್ಕಂಥ ಉದ್ಯೋಗ ಸ್ಥಾನ. ಎಲ್ಲಿ ಕೆಲಸ ಮಾಡ್ತೀರಲ್ಲ ಆ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೇನೋ ಇವತ್ತು ವಾತಾವರಣ ಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ, ಮತ್ತೆ ಮೇಲಧಿಕಾರಿಗಳಿಂದ, ಮೇಲೆ ನಿಮ್ಮ ಮೇಲ್ಗಡೆಗೆ ಕೆಲಸ ಮಾಡ್ತಕ್ಕಂಥ ಏನು ಅಧಿಕಾರಿಗಳಿರ್ತಾರೆ ಅಂಥವರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು, ಪ್ರೆಜರೈಸ್ ಮಾಡ್ತಕ್ಕಂಥ ಪ್ರಯತ್ನ ನಡೆಯುವಂಥದ್ದು ಇತ್ಯಾದಿಗಳನ್ನು ಊಹಿಸಬಹುದಾಗಿರುತ್ತೆ. ಸಾಧ್ಯವಾದ್ರೆ ಇವತ್ತು ಒಂದು ಕಂದು ಬಣ್ಣದ ಅಂದರೆ ಕೆಂಬಣ್ಣದ ಆಕಳನ್ನು ಪೂಜಿಸಿ
ಒಂದು ಉಂಡೆ ಬೆಲ್ಲವನ್ನು ಅದಕ್ಕೆ ನೈವೇದ್ಯವಾಗಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಬನ್ನಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಧನಾಧಿಪತಿ ಲಾಭಕ್ಕೆ ದೃಷ್ಟಿ ಮತ್ತು ರಾಶಿಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನ ದೃಷ್ಟಿ ಅಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಲಾಭ, ಉದ್ಯೋಗ ಅರಸ್ತಾ ಇರ್ತಕ್ಕಂಥವ್ರು ಅಂದರೆ ಜಾಬ್ ಬೇಕು ಅಂತ ಹಂಟ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೂಡ ಜಾಬ್ ಸಿಗ್ತಕ್ಕಂಥ ಪೂರ್ಣ ಅವಕಾಶ ಇದೆ. ಸಪ್ತಮ ಭಾವಾಧಿಪತ್ಯದ ಗುರು ರಾಶಿಯಲ್ಲಿರ್ತಕ್ಕಂಥದ್ದು. ವಿವಾಹಾದಿ ಮಂಗಳ ಪ್ರಯತ್ನಗಳಲ್ಲಿ ಒಂದು ಪಾಸಿಟಿವ್ ಬೆಳವಣಿಗೆ ಇತ್ಯಾದಿಗಳನ್ನೆಲ್ಲ ಒಂದು ಧನಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಹೇಳ್ತಾರಲ್ಲ, ಇವೆಲ್ಲವೂ ಕೂಡ ಇವತ್ತು ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಕರ್ಮ ಭಾವದಲ್ಲಿ ಚಂದ್ರ, ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಕ್ಕಂಥವ್ರು ಮಿಥುನ ರಾಶಿಯವರು. ಪೆಂಡಿಂಗ್ ಇರತಕ್ಕಂಥ ಬಿಲ್ಲುಗಳು ಕ್ಲಿಯರ್ ಆಗ್ತಕ್ಕಂಥದ್ದು. ಧನಾಧಿಪತಿ ಲಾಭಕ್ಕೆ ದೃಷ್ಟಿ ಕೊಡೋದ್ರಿಂದ ಸಂಪಾದನೆ ಹೆಚ್ಚಾಗ್ತಕ್ಕಂಥದ್ದು. ಕರ್ಮಸ್ಥಾನಾಧಿಪತಿಯ ರಾಶಿಯ ಯೋಗ ಕೂಡ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ಇವತ್ತು ಮಿಥುನ ರಾಶಿಯವರಿಗೆ ಉತ್ತಮವಾದಂಥ ದಿನ. ಸಂಪಾದನೆಯಲ್ಲಿರಬಹುದು, ನೆಮ್ಮದಿ, ದುಡ್ಡು ಕಾಸು ಎಲ್ಲ ವಿಭಾಗದಲ್ಲೂ ಕೂಡ ಕೌಟುಂಬಿಕವಾದ ವಾತಾವರಣ ಕೂಡ ಸಾಕಷ್ಟು ಸುಧಾರಣೆ ಆಗ್ತಕ್ಕಂಥ, ನೆಮ್ಮದಿಯಿಂದ ದಿನವನ್ನು ದೂಡತಕ್ಕಂಥ ಪೂರ್ಣ ಅವಕಾಶ ಇದೆ. ನಿನ್ನೆ ದಿವಸ ವೀಕೆಂಡ್ ಬೇರೆ, ಒಳ್ಳೆ ರೀತಿಯಲ್ಲಿ ಕಳ್ಕೊಂಡಿರ್ತೀರಾ. ಹಾಗಾಗಿ ಇವತ್ತು ಕೆಲಸದ ಕಡೆಗೆ ಹೆಚ್ಚು ಮುತುವರ್ಜಿ ಉತ್ಸಾಹದಿಂದ ಮಾಡಿದಲ್ಲಿ ಸಮಾಧಾನ, ನೆಮ್ಮದಿ ಎರಡೂ ಕೂಡ ಹೊಂದಬಹುದಾಗಿರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ರಾಶ್ಯಾಧಿಪತಿ ಚತುರ್ಥದಿಂದ ಕರ್ಮವನ್ನು ನೋಡತಕ್ಕಂಥದ್ದು ಒಂದು ಒಳ್ಳೆ ಯೋಗ ಹೌದು. ಅವನಿಗೆ ಪೂರ್ಣ ಬಲದ ಗುರುವಿನ ದೃಷ್ಟಿ ಕೂಡ ಇರತಕ್ಕಂಥದ್ದು. ಕರ್ಕಾಟಕಕ್ಕೆ ಗುರು ಭಾಗ್ಯಾಧಿಪತಿ ಆಗಿರೋದ್ರಿಂದ ಭಾಗ್ಯೋದಯವಾಗ್ತಕ್ಕಂಥ ಕಾಲ. ಪಿತೃಸ್ಥಾನಾಧಿಪತಿ ಆಗಿರೋದರಿಂದ ತಂದೆ ಅಥವಾ ತಂದೆಯ ಸಮಾನರಾದಂಥ ವ್ಯಕ್ತಿಗಳಿಂದ ಮತ್ತು ಗುರುವಿನಿಂದ ಕೂಡ ಸಾಕಷ್ಟು ಪ್ರೋತ್ಸಾಹ ಮತ್ತು ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು. ಮಾಡುವಂಥ ಕೆಲಸ ಕಾರ್ಯದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಲಿಕ್ಕೆ ಬೇಕಾದಂಥ ಅಭಿವೃದ್ಧಿ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರ್ಣ ಅವಕಾಶ ತುಂಬ ಚೆನ್ನಾಗಿದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಕೂಡ ಇವತ್ತಿನ ದಿವಸ ನೆಮ್ಮದಿಯಿಂದ ದಿನವನ್ನು ಕಳೆಯಬಹುದಾಗಿರುತ್ತೆ. ಸಂಪಾದನೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಹಿಂಜರಿಕೆ ಕಾಣಬಹುದು. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಕಿಬ್ಬೊಟ್ಟೆ ಮೊದಲಾದಂಥ ಪ್ರದೇಶಗಳಲ್ಲಿ ಕರುಳಿನ ಸಂಬಂಧಿತವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಯೋಗ್ಯವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು. ಜೊತೆಯಲ್ಲಿ ನೀವು ಕೂಡ ಗೋ ಪೂಜೆಯನ್ನು ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಈ ದಿನ ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಮಾಡೋಣ ಗುರುಗಳೇ? ಈ ಕ್ಷೇತ್ರದ ಬಗ್ಗೆ ಒಂದು ಹಿನ್ನೆಲೆ ಮೊದಲು ಕಥೆ ಇದೆ. ಆ ಕಥೆಯನ್ನು ನೋಡೋಣ. ಬಹಳ ಮಾರ್ಮಿಕವಾದ ಅದ್ಭುತವಾದಂತ ಕಥೆ. ತುಂಬಾ ಚೆನ್ನಾಗಿದೆ. ನಮ್ಮೆಲ್ರಿಗೂ ಕಥೆ ಕೇಳೋದಂದ್ರೆ ಬಹಳ ಇಷ್ಟ. ಅದಕ್ಕೆ ಯೋಗ್ಯವಾದ್ದೇ ಕಥೆ ಕೂಡ. ಏನಾಗ್ತದೆ ಅಂತಂದ್ರೆ, ಒಂದು ಊರು ದಕ್ಷಿಣ ಮತ್ತು ಪಶ್ಚಿಮ ಭಾಗದ್ದು ಅಂತ ಇಟ್ಕೊಳ್ಳೋಣ. ಆ ಭಾಗದ ಪ್ರದೇಶದಲ್ಲಿ ಬಹಳ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹೆಸರು ಸುಧರ್ಮ ಅಂತ. ಆತನಿಗೆ ಒಬ್ಬಳು ಪತ್ನಿ ಸುದೇಹ ಅಂತ. ಸುಧರ್ಮ ಮತ್ತು ಸುದೇಹ ದಂಪತಿಗಳಿಗೆ ಮದುವೆಯಾಗಿ ಅನೇಕ ವರ್ಷಗಳಾಗಿತ್ತು. ಆದರೆ ಮಕ್ಕಳಿರಲಿಲ್ಲ. ಅವಳು ತುಂಬ ಗೋಳಾಡ್ತಿದ್ಲು. ಸುದೇಹ ಕೇಳ್ತಿದ್ಲು ಗಂಡನಲ್ಲಿ, ನಮಗೆ ಸಂತತಿ ಯಾವಾಗ? ನೀವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಾ, ಅನುಷ್ಠಾನ ಜಪ ತಪ ಹೋಮ ಎಲ್ಲ ಮಾಡ್ತೀರಾ, ಆದರೂ ನಮಗೆ ಸಂತತಿ ಆಗ್ತಿಲ್ವಲ್ಲ ಅಂತ ಹೇಳಿ. ಆತ ಹೇಳ್ತಿದ್ದ, ನೋಡು, ಪರಮೇಶ್ವರನಿಗೆ ಯಾವಾಗ ಮನಸ್ಸಾಗ್ತದೆ ಅವನು ಆವಾಗ ಕೊಡ್ಲಿ, ಅವನಿಷ್ಟ ಇದ್ದಾಗ ಆಗಲಿ, ಏನು ತೊಂದರೆ ಇಲ್ಲ ಅಂತೇಳಿ. ಆಕೆ ಕೂಡ ತುಂಬ ನಿಷ್ಠೆಯಿಂದ ಇರ್ತಾಳೆ. ಆದರೆ ಸಂತತಿ ಆಗ್ತಾ ಇಲ್ಲ ಅನ್ನೋ ದುಃಖ ಇಬ್ಬರಿಗೂ ಸಹ ಇರುತ್ತೆ. ಒಂದು ದಿನ ಏನು ಮಾಡ್ತಾಳೆ ಈಕೆ ಸುದೇಹ, ಅವಳಿಗೆ ತಡ್ಕೊಳಕ್ಕಾಗೋದಿಲ್ಲ. ನನಗೆ ಮಕ್ಕಳಿಲ್ಲ, ಅಕ್ಕಪಕ್ಕದವರೆಲ್ಲ ಆಡ್ಕೊಳ್ತಾರೆ, ಎಲ್ಲರೂ ಚುಚ್ಚು ಮಾತಾಡ್ತಾರೆ, ನೀನು ಬಂಜೆ, ನೀನು ಮಕ್ಕಳಾಗಲ್ಲ, ನೀನು ಬಹಳ ವಿಚಿತ್ರವಾಗಿ ನಮ್ಮಲ್ಲಿ ಅದೊಂದು ದುಷ್ಟ ಸ್ವಭಾವ ಇದೆ ಜನರಲ್ಲಿ. ಏನೇನು ಬೇರೆ ಬೇರೆ ಕಾರಣಾಂತರಗಳಿಂದ ಪಾಪ ಸಂತತಿ ಆಗಿರೋದಿಲ್ಲ. ಅವರನ್ನು ಅಷ್ಟು ನಿಕೃಷ್ಟವಾಗಿ ನೋಡ್ಬಿಟ್ರೆ ಪಾಪ ಎಷ್ಟು ಕಷ್ಟ ಆಗುತ್ತೆ. ಹಾಗೆ ಒಂದು ದಿನ ಒಬ್ಬರು ಮನೇಲಿ ಹೋಗಿ, ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಒಬ್ಬರ ಮನೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಅಲ್ಲಿರೋ ಜನ ಎಲ್ಲ ಅವಳನ್ನು ತುಂಬ ಚುಚ್ಚು ಮಾತಿಂದ ನೋಯಿಸ್ಬಿಡ್ತಾರೆ. ಈಕೆ ಬಂಜೆ, ಈಕೆ ಮಕ್ಕಳಾಗಿಲ್ಲ, ಈಕೆಗೆ ಗೊಡ್ಡು, ಹಾಗೆ ಹೀಗೆ ಹೇಳೋದು. ತುಂಬ ದುಃಖ ಆಗುತ್ತೆ ಅವಳಿಗೆ. ಬಂದು ಮನೆಯಲ್ಲಿ ಗಂಡನಿಗೆ ಹೇಳ್ತಾಳೆ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ನನ್ನನ್ನು ನಂಬ್ಕೊಟ್ರೆ ನಿಮ್ಮ ಕುಲ ಉದ್ಧಾರ ಆಗಲ್ಲ, ನಿಮ್ಮ ಕುಲ ಉದ್ಧಾರಕ ಹುಟ್ಟಲ್ಲ, ನಿಮಗೆ ಸಂತತಿ ಆಗಬೇಕು ಅಂದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ಆವಾಗ ಸುಧರ್ಮ ಹೇಳ್ತಾನೆ, ಇವೆಲ್ಲ ತಪ್ಪು ನೀನು ಮಾಡ್ತಿರೋದು. ನೀನು ಇನ್ನೊಂದು ಮದುವೆ ನನಗೆ ಮಾಡ್ತೀಯಾ,
ನಾನು ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ, ಆಕಸ್ಮಿಕವಾಗಿ ನಾಳೆ ಅವಳಿಗೆ ಸಂತತಿ ಆಯಿತು ಅಂದರೆ ನಿನಗೆ ದುಃಖ ಆಗುತ್ತೆ, ನಿನಗೆ ತೊಂದರೆ ಆಗುತ್ತೆ, ನೀನು ಕಷ್ಟಪಡಬೇಕಾಗತ್ತೆ, ನಾನು ಹೊತ್ತು ಅದನ್ನು ನೋಡ್ಕೊಂಡು ನಾನು ನೋವು ತಿನ್ಬೇಕಾಗತ್ತೆ, ಬೇಡ. ಕೇಳೋಲ್ಲ ಅವಳು, ತುಂಬ ಫೋರ್ಸ್ ಮಾಡ್ತಾಳೆ ಗಂಡನಿಗೆ, ಇಲ್ಲ ಆಗೋದೇ ಇಲ್ಲ, ನೀವು ಮಾಡ್ಕೊಳ್ಳೇಬೇಕು ಇನ್ನೊಂದು ಮದುವೆ ಅಂತ ಹೇಳಿ. ಆಕೆ ತನಗೆ ಬಹಳ ಚೆನ್ನಾಗಿ ಪರಿಚಯ ಇರ್ತಕ್ಕಂಥ ಒಂದು ಕುಟುಂಬದಿಂದಲೇ ಹೆಣ್ಣಂತ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತಾಳೆ, ಮಾಡ್ಕೊಳ್ಳೇಬೇಕು ನೀವು ಅಂತ. ಅವಳ ಹೆಸರು ಕೃಷ್ಣ ಅಂತ ಆಗಿರುತ್ತೆ. ಕೃಷ್ಣ ಅನ್ನುವಂಥ ಇನ್ನೊಂದು ಯುವತಿಯನ್ನು ಕರ್ಕೊಂಡು ಬಂದು ಗಂಡನಿಗೆ ಮದುವೆ ಮಾಡಿಬಿಡ್ತಾಳೆ. ಮದುವೆನೂ ಆಯಿತು, ಆಕೆ ಗರ್ಭಿಣಿನೂ ಆಗ್ಬಿಟ್ಳು ಕೃಷ್ಣ. ಇವಳಿಗೆ ಬಹಳ ಸಂತೋಷ ಒಂದ್ ಕಡೆಗೆ. ಆ ಕೃಷ್ಣ ಎಂತವಳು ಅಂತಂದ್ರೆ ಪ್ರತಿನಿತ್ಯ ಪಾರ್ಥಿವೇಶ್ವರ ಪೂಜೆ ಮಾಡ್ತಕ್ಕಂಥವಳು. ಪಾರ್ಥಿವೇಶ್ವರ ಪೂಜೆ ಬಗ್ಗೆ ನಾ ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಹುತ್ತದ ಮಣ್ಣನ್ನು ತಂದು ಒಣಗಿಸಿ ಅದನ್ನ ಜರಡಿ ಹಿಡಿದು ಆ ನಂತರ ಕೈಯಲ್ಲದನ್ನ ಹಾಕೊಂಡು ತಿಕ್ಕಿ ನೀರು ಹಾಕಿ ಶಿವಲಿಂಗವನ್ನು ಮಾಡಿಟ್ಕೊಂಡು ಅದಕ್ಕೆ ಅರ್ಚನೆ ಮಾಡ್ತಕ್ಕಂಥ ವಿಧಿ. ಅದು ಬಹಳ ಚೆನ್ನಾಗಿದೆ ಅದು ವಿಧಿ. ಅನೇಕ ಶಾಪಗಳ ನಿವೃತ್ತಿಗೆ ಪಾರ್ಥಿವೇಶ್ವರ ಪೂಜೆ ಬಹಳ ವಿಶೇಷ. ಹಾಗೆ ಒಂದು ಆ ಪಾರ್ಥಿವೇಶ್ವರ ಪೂಜೆಯನ್ನು ನಿತ್ಯ ಮಾಡೋದು, ಮಾಡಿದಂಥ ಶಿವಲಿಂಗವನ್ನ ಪೂಜೆ ಮುಗಿದ ನಂತರದಲ್ಲಿ ವಿಸರ್ಜನೆ ಮಾಡಬೇಕಲ್ಲ. ವಿಸರ್ಜನೆ ಮಾಡೋದಕ್ಕೆ ಮನೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕುಂಡ, ನೀರಿನ ಕುಂಡ ಇತ್ತು. ಆ ನೀರಿನ ಕೊಂಡಕ್ಕೆ ತಗೊಂಡೋಗಿ ಆ ಒಂದು ಶಿವಲಿಂಗವನ್ನು ವಿಸರ್ಜನೆ ಮಾಡ್ತಿದ್ಲು. ಆ ಶಿವಲಿಂಗವನ್ನು ವಿಸರ್ಜನೆ ಮಾಡ್ತಿದ್ಲು. ಗರ್ಭಿಣಿಯಾದ್ದು, ಮಗುನೂ ಹುಟ್ಟಿತು. ಆ ಮಗು ಹುಟ್ಟಿದ ರಿಂಬ ಈ ಸುದೆ ಹಾಗೆ ಭಯಂಕರ ಒಳಗಡೆಗೆ ಅಸೂಯೆ ಹೆಚ್ಚಾಗ್ಬಿಡ್ತು. ತುಂಬಾ ಅಸೂಯೆ. ಆದ್ರೆ ಹೊರಗಡೆ ತೋರಿಸ್ಕೊಳಕ್ ಅವಳಿಗೆ ಆಗ್ತಿಲ್ಲ. ಯಾಕೆಂದ್ರೆ ಗಂಡ ತುಂಬಾ ಇಷ್ಟಪಡ್ತಾನೆ, ಮಗು ಬೇರೆ ಆಗ್ಬಿಟ್ಟಿದೆ. ತಾನೇ ನಿತ್ತು ಮದುವೆ ಮಾಡಿದ್ರು ಕೂಡ ಅವಳಿಗೆ ಅಸೂಯೆ ತಡ್ಕೊಳಕ್ ಆಗ್ತಿಲ್ಲ. ಒಂದು ದಿನ ಅಸೂಯೆ ಮಿತಿ ಮೀರಿ ಹೋಯ್ತು ಅವಳಿಗೆ. ಚಾಕು ತಗೊಂಡು ಆ ಮಗುವನ್ನು ಕೊಂದ್ಬಿಟ್ಟು 5 ವರ್ಷದ ಆ ಮಗುವನ್ನು ಸಾಯಿಸ್ಬಿಡ್ತಾಳೆ. ಮತ್ತೆಲ್ಲಾದ್ರೂ ಸಿಕ್ಕಾಕೊಂಡ್ರೆ ಕಷ್ಟ ಅಲ್ಲ, ಅದಕ್ಕೆ ತಗೊಂಡೋಗಿ ಆ ಕುಂಡದಲ್ಲಿ ಶಿವಲಿಂಗವನ್ನು ಇವಳು ವಿಸರ್ಜನೆ ಮಾಡ್ತಿದ್ಲಲ್ಲ ಕೃಷ್ಣ, ಆ ಕುಂಡಕ್ಕೆ ತಗೊಂಡು ಹಾಕ್ಬಿಡ್ತಾಳೆ ಮಗುನ. ವಿಷಯ ಇವಳಿಗೆ ಆ ನಂತರ ಗೊತ್ತಾಗುತ್ತೆ, ಕೃಷ್ಣಗ್ ಗೊತ್ತಾಗುತ್ತೆ ಈಗ ಮಾಡಿದಾಳೆ ಅಕ್ಕ ಅಂತ. ಏನ್ ಮಾಡೋದು? ಪರಮೇಶ್ವರನ ಇಚ್ಛೆ. ಅವಳು ಎಷ್ಟು ಆ ದೃಢವಾದ ಚಿತ್ತ ಅಥವಾ ಸಂಕಲ್ಪ ಎಷ್ಟು ಗಟ್ಟಿ ಇರ್ಬೋದು ಯೋಚನೆ ಮಾಡ್ಬೇಕು ನಾವು. ಅವಳೇನ್ ಮಾಡ್ತಾಳೆ, ಯಥಾ ಪ್ರಕಾರ ಪಾರ್ಥಿವೇಶ್ವರ ಪೂಜೆ ಮಾಡಿದವಳಿಗೆ ಅನುಮಾನ ಏನ್ ಬರುತ್ತಲ್ಲ, ಆ ಅನುಮಾನ ಬಂದ ಮಗು ಇಲ್ಲ ಮನೆಯೊಳಗೆ. ಎಷ್ಟು ಹುಡುಕಿರಿ, 2 ದಿವಸ 3 ದಿವಸ 4 ದಿವಸ ಆದ್ರೂ ಇಲ್ಲ. ಅನುಮಾನ ಬಂತು ಅವಳಿಗೆ, ಈ ತರ ಆಗೋಕ್ ಸಾಧ್ಯ ಇಲ್ಲ, ಏನೋ ಎಡವಟ್ಟಾಗಿದೆ ಅಂತ. ಪರಮೇಶ್ವರ ನೋಡ್ಕೊಳ್ತಾನೆ, ನನಗೇನು ಚಿಂತೆ, ಕೊಟ್ಟವನವನಲ್ವಾ. ಮನಸ್ಸು ಎಷ್ಟು ಪಕ್ವಾಗಿರ್ಬೇಕು, ಮಾನಸಿಕ ಧಾರ್ಷ್ಟ್ಯ, ಸ್ಥೈರ್ಯ ಎಷ್ಟಿರ್ಬೇಕು, ದೈವದ ಮೇಲೆ ವಿಶ್ವಾಸ ಎಷ್ಟಿರ್ಬೇಕು, ಇದನ್ನು ಯೋಚನೆ ಮಾಡ್ಬೇಕು ನಾವು. ಆ ಹೇಗಿದ್ದಿರ್ಬೋದು ಆ ಕೃಷ್ಣ ಮನಸ್ಥಿತಿ. ಆ ತುಂಬಾ ಅವಳು ದುಃಖ ಪಡ್ತಾಳೆ ಒಳಗಡೆ, ಇಲ್ಲ ಅಂತಲ್ಲ. ಆದ್ರೆ ಪರಮೇಶ್ವರದ ಮೇಲೆ ಎಷ್ಟು ನಂಬಿಕೆ ಅಂದ್ರೆ ಏನು ಆಗಲ್ಲ ನನ್ನ ಮಗುವಿಗೆ ಅಂತ, ಅದು ಧೈರ್ಯ. ಹೋಗ್ತಾಳೆ. ಒಂದಿನ ಪಾರ್ಥಿವೇಶ್ವರ ಪೂಜೆ ಮುಗಿಸ್ದವಳು ಆ ಶಿವಲಿಂಗದಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ನೀನೇ ಕೊಟ್ಟಿರೋದಲ್ಲೇನಪ್ಪ, ಎಲ್ಲೋದ ನನ್ನ ಮಗ ಅಂತ ಕೇಳ್ತಾಳೆ. ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆ ಶಿವಲಿಂಗವನ್ನು ತಗೊಂಡು ಹೋಗಿ ಆ ಕೊಳದಲ್ಲಿ ವಿಸರ್ಜನೆ ಮಾಡ್ಬೇಕು. ಕೊಳದಲ್ಲಿ ವಿಸರ್ಜನೆ ಮಾಡೋದಕ್ಕೆ ಅಂತ ಕೊಳದ ಹತ್ರ ಹೋಗ್ತಾಳೆ. ಕೊಳದ ದಂಡೆ ಮೇಲೆ ಕೂತಿದೆ ಮಗು. ಇವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಹೋಗಿ ಮಗುನ ಎತ್ಕೋತಾಳೆ. ಪರಮೇಶ್ವರನ ಪ್ರಾರ್ಥನೆ ಮಾಡೋಷ್ಟೊತ್ತಿಗೆ ಪರಮೇಶ್ವರನ್ ಸಿಟ್ಟಿಂದ ಬರ್ತಾನೆ. ಕೊಳದಿಂದ ಹೊರಗೆ ಬರ್ಬೇಕಿತ್ತು. ಸಿಟ್ಟಿಂದ ಬಂದ್ಬಿಟ್ಟು ಆ ಸುದೇಹಾಳನ್ನು ಸಂಹಾರ ಮಾಡ್ಬಿಡ್ತೀನಿ ನಾನು, ಅವಳು ಇಂಥ ಕೆಲಸ ಮಾಡಿದಾಳೆ ಅಂತ. ಕೃಷ್ಣ ಏನ್ ಹೇಳ್ತಾಳೆ ಗೊತ್ತಾ, ಪರಮಾತ್ಮ ನೀನು ಅವಳನ್ನ ಸಂಹಾರ ಮಾಡ್ತೀನಿ ಹೇಳ್ತೀಯ ನಿಜ, ಆದ್ರೆ ಅವಳಿಷ್ಟು ಮಾಡಿದ್ದಕ್ಕೆ ನೀನು ದರ್ಶನ ಕೊಡೋಂಗಾಯ್ತಲ್ವಾ. ನೀನು ಇಲ್ಲ ಬರ್ತಿದ್ಯಾ, ಇಷ್ಟು ವರ್ಷದಿಂದ ನೀನು ಪಾರ್ಥಿವೇಶ್ವರ ಪೂಜೆ ಮಾಡಿದ್ದೇನೆ ನಾನು, ಸಂತತಿ ಕೊಟ್ಟಿದ್ಯಾ, ಇಂಥ ಒಳ್ಳೆ ಜೀವನ ಕೊಟ್ಟಿದ್ಯಾ, ಒಳ್ಳೆ ಗಂಡನ್ ಕೊಟ್ಟಿದ್ಯಾ, ಒಳ್ಳೆ ವಾತಾವರಣ, ಒಳ್ಳೆ ಮಂತನ ಕೊಟ್ಟಿದ್ಯಾ, ಇಷ್ಟ ಕುಲೀನವಾದ ಇಷ್ಟು ಶ್ರೇಷ್ಠವಾದಂಥ ಒಂದು ಜೀವನ ನನಗೆ ಕೊಟ್ಕೊಂಡಿದ್ರು ಕೂಡ ನಾನು ಮಾಡಿರೋ ಪೂಜೆ ನಿನಗೆ ಒಪ್ಪಿಸುತ್ತೇನೆ ನಾನು ನಿಜ, ಆದ್ರೆ ನಿನಗೆ ಎಷ್ಟರ ಮಟ್ಟಿಗೆ ಒಪ್ಪಿಗೆ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. 2 ಥರದಲ್ಲಿ ನಿನ್ನ ಅನುಗ್ರಹ, 2 ಥರನೂ ಅಲ್ಲ, ಒಳ್ಳೆ ಜೀವನ ನಿನ್ನ ಅನುಗ್ರಹ, ನಿತ್ಯ ನಿನ್ನ ಪೂಜೆ ಮಾಡೋ ಅವಕಾಶ ನಿನ್ನ ಅನುಗ್ರಹ, ಸಂತಾನ ನಿನ್ನ ಅನುಗ್ರಹ, ಆ ಸಂತಾನಕ್ಕೆ ಅಪಾಯ ಆದ್ರೆ ಕಾಪಾಡಿದ್ದು ನಿಂದೇ ಅನುಗ್ರಹ. ಇಷ್ಟೆಲ್ಲ ನಿನ್ನ ಅನುಗ್ರಹ ಆಗೋದಕ್ಕೆ ಕಾರಣ ನಮ್ಮ ಅಕ್ಕ ಸುದೇಹ ಅಲ್ವಾ. ಅವಳು ಏನೇ ಮಾಡಿರ್ಲಿ ಕ್ಷಮಿಸ್ಬಿಡು ಅವಳು. ಎಂತ ಗುಣ, ಕ್ಷಮಾ ಗುಣ. ಹಾಗೆ ಅಂತಾಳು ಅವಳು, ಕ್ಷಮಿಸ್ಬಿಡು, ಇರ್ಲಿ ಹೋಗ್ಲಿ. ಎಷ್ಟು ಖುಷಿ ಆಗತ್ತೆ ಪರಮೇಶ್ವರನಿಗೆ ಅಂದ್ರೆ ಆ ಸುದೇಹಗೂ ಒಂದು ಸಂತತಿ ಆಗ್ಲಿ ಅಂತ ಅನುಗ್ರಹಿಸ್ತಾನೆ. ಇದು ಅದ್ಭುತ ಅಂದ್ರೆ
ಆ ನಂತರ ಸುದೇಹ ತುಂಬಾ ಪಶ್ಚಾತ್ತಾಪ ಆಗುತ್ತೆ, ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತಾಳೆ. ಬಹಳ ಸಂತೋಷ ಆಗುತ್ತೆ. ಈಶ್ವರನಿಗೂ ಶಿವನಿಗೂ ಕೂಡ ಅನುಗ್ರಹ ಮಾಡಿದವನಿಗೆ ಅವನಿಗೆ ಅನ್ಸುತ್ತೆ, ನೀನಿಷ್ಟು ನಿರಂತರವಾಗಿ ನನ್ನನ್ನು ಆರಾಧನೆ ಮಾಡಿದೀಯಲ್ಲ ಕೃಷ್ಣ, ನಾನು ಇಲ್ಲೇ ನನ್ನ ತೇಜಸ್ಸನ್ನು ಬಿಟ್ಬಿಡ್ತೀನಿ, ಇಲ್ಲೇ ನಾನು ನೆಲೆಸ್ಬಿಡ್ತೀನಿ ಅಂತಾನೆ. ಇವತ್ತು ಕೂಡ ಅದೇ ಜಾಗ, ಯಾವ ಜಾಗದಲ್ಲಿ ಇಷ್ಟೆಲ್ಲ ಘಟನೆ ಸಂಭವಿಸ್ತಲ್ಲ, ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ, ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳಿ ಹೇಳ್ತಾರೆ. ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು. ಈ ಘೃಷ್ಣ ಅನ್ನುವಂಥ ಹೆಣ್ಣುಮಗಳು ವಾಸ್ತವಾಂಶ ಘುಷ್ಮ ಅನ್ನುವಂಥದ್ದು. ಆ ನಂತರ ಆ ಕಾಲಕ್ರಮೇಣ ಅಪಭ್ರಂಶವಾಗಿ ಅದು ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳಾಗಿರ್ತಕ್ಕಂಥದ್ದು. ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯಲ್ಲಿ ಇಷ್ಟು ಅದ್ಭುತವಾಗಿರತಕ್ಕಂಥ ಒಂದು ದೇವತಾ ಸ್ತ್ರೀ ಅಂತಲೂ ಕರಿಬಹುದೇನೋ ಆಕೆಯನ್ನ. ತಾಯಿ ಆಕೆ ಆ ಒಂದು ಅಚಲವಾಗಿರತಕ್ಕಂಥ ದೈವಶೀಲತೆ, ಭಕ್ತಿ, ನಂಬಿಕೆ, ಸಮಾಧಾನ ಮತ್ತು ವಿಶೇಷವಾಗಿ ಮಾತ್ಸರ್ಯರಹಿತವಾಗಿರ್ತಕ್ಕಂಥ, ಮಾತ್ಸರ್ಯ ಅನ್ನೋದೇ ಇಲ್ಲದೆ ಇರತಕ್ಕಂಥ ಸ್ವಭಾವ ಜೀವನ. ತನಗೆ ಅನ್ಯಾಯ ಮಾಡಿದ್ರೂ ಕೂಡ ಸುದೇಹ ಅಂತಕ್ಕಂಥವಳು ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ನಲ್ಲ, ಅವಳ ಆ ನಿಷ್ಠೆಗೆ, ಅವಳ ಆ ಸ್ವಭಾವಕ್ಕೆ, ಆ ದೈವಿ ಗುಣಕ್ಕೆ ಮೆಚ್ಚಿದಂಥ ಪರಮೇಶ್ವರ ಎಲ್ಲಿ ನೆಲೆ ನಿಂತಲ್ಲ, ಅದೇ ಅವನು ಹೇಳ್ತಾನೆ, ಪರಮೇಶ್ವರ ನಿನ್ನ ಹೆಸರಿನಿಂದಲೇ ನಾನು ಕರ್ಸ್ಕೊಳ್ತೀನಿ. ಅದು ವಿಶೇಷ. ಆ ಒಂದು ಜ್ಯೋತಿರ್ಲಿಂಗ ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ. ಅದು ಯಾವ ಯುಗ ಅಂತಿಲ್ಲ, ಈಗಲೂ ಕೂಡ ಭಕ್ತಿ ಭಾವದಿಂದ ಒಂದು ಅಂದಾಜಿನ ಪ್ರಕಾರ 11,000 ವರ್ಷಗಳ ಹಿಂದೆ ಅಂತ ಬರುತ್ತೆ. ದ್ವಾಪರ ಯುಗದ ಮಧ್ಯಭಾಗದಲ್ಲಿ ನಡೆದ ಘಟನೆ ಅಂತ ಹೇಳ್ತಾರೆ. ಅಂದ್ರೆ ನಾ ಏನ್ ಹೇಳಕ್ ಹೊರಟೆ ಅಂದ್ರೆ ಗುರುಗಳೇ, ಅದು ದ್ವಾಪರ ಯುಗ, ಆ ಯುಗ ಈ ಯುಗ ಅಂತಲ್ಲ, ಆಗೆಲ್ಲ ಭಗವಂತ ಪ್ರತ್ಯಕ್ಷನಾಗ್ತಿದ್ನಂತೆ, ಈಗಲೂ ಆಗ್ತಾನೆ. ಆದ್ರೆ ಭಕ್ತಿಯಿಂದ ನಾವು ಕರಿಬೇಕಲ್ಲ. ಹಿಂದಿಲೇ ಒಂದು ಮಾತಿದೆ, कोई कहते हैं भगवान आते नहीं, लेकिन हम द्रौपदी की तरह बुलाते नहीं. ಕರಿಯೋರು ಸರಿಯಾಗಿ ಕರೆದ್ರೆ ಬರೋಕ್ ಅವನಿಗೆ. ಹೌದು, ಖಂಡಿತವಾಗ್ಲೂ. ಹಾಗಾಗಿ ಹರ ಹರ ಮಹಾದೇವ. ಗುರುಗಳೇ, ಕೆಲವರು ಕಿತಾಪತಿ ಕಿಂಗ್ಗಳು, ಕ್ವೀನ್ಗಳು ಇರ್ತಾರೆ, ಅನಾವಶ್ಯಕ ಬೇರೆಯವ್ರಿಗೆ ಇರಿಟೇಟ್ ಮಾಡುವಂಥದ್ದು. ಯಾರಿಗೋ ಹೊಡೆದೇ ನೋವು ಮಾಡ್ಬೇಕಂತಿಲ್ಲ, ಬರೀ ಮಾತಿನಿಂದಲೂ ಕೂಡ ಚೊಚ್ಚಿ ಮನಸ್ಸಿಗೆ ಹಿಂಸೆ ಮಾಡುವಂಥದ್ದು. ಈ ಥರದ್ದೆಲ್ಲ ಎಲ್ಲರ ಜೀವನದಲ್ಲಿ ಇದ್ದೇ ಇರ್ತಾರೆ. ವಿಚಿತ್ರವಾದ ವ್ಯಕ್ತಿಗಳು, ವಿಕೃತ ಮನಸ್ಸಿನವರು. ಕೆಲವು ಸೂಕ್ಷ್ಮ ಮನಸ್ಸುಗಳಿಗೆ ಮತ್ತೆ ವಾಪಸ್ ಹೇಳೋ ಸ್ಥಾನದಲ್ಲಿ ಅವರು ಇರೋದಿಲ್ಲ, ಅಂದರೆ ಆ ಗಡಿಸುತನ ಇರೋದಿಲ್ಲ. ಆ ನೋವನ್ನು ನುಂಗ್ತಾ ಇರ್ತಾರೆ. ಆದರೆ ಒಂದು ಇಲ್ಲ ಏನೋ ತೊಂದರೆ ಮಾಡ್ತಿದ್ದಾರೆ, ಉದಾಹರಣೆಗೆ ಈಗ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ, ಅಲ್ಲಿ ಇರಲೇಬೇಕಾಗಿರೋ ಪರಿಸ್ಥಿತಿ, ಮನೆಯಲ್ಲೆಲ್ಲೋ ತಂಗಿಗೆ ಮದುವೆ ಆಗಿಲ್ಲ, ನಾನು ತವ್ರಿಗೆ ಹೋದರೆ ಅಲ್ಲಿ ಭಾಳ ಹಾಳಾಗತ್ತೆ ಅಂತ ಬಾಯಿ ಮುಚ್ಕೊಂಡು ಕೂತಿರೋ ಭಾಳಷ್ಟು ಜನ ಹೆಣ್ಮಕ್ಳಿದ್ದಾರೆ. ಆ ನೋವನ್ನು ಕಮ್ಮಿ ಮಾಡ್ಕೊಳ್ಬೇಕು. ಭಗವಂತನ ಪ್ರಾರ್ಥನೆ ಒಂದಿಂದಲೇ ಆಗತ್ತಾ, ಅಥವಾ ಭಗವಂತನಿಗೆ ನಾವು ಹೇಗೆ ಕನೆಕ್ಟ್ ಆಗಬೇಕು, ಆ ವಿಚಾರವನ್ನು ತಿಳಿಸೋದಕ್ಕೂ ಒಂದು ರೀತಿಯ ಬಗೆ ಅನ್ನೋದಿರುತ್ತಲ್ಲ, ಆ ಬಗೆಯ ಬಗ್ಗೆ ತಿಳಿಸಿ ಗುರುಗಳೇ. ವೇದದ ಆಧಾರ ತಗೊಳ್ಬೇಕಾಗತ್ತೆ ಇದಕ್ಕೆ. ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಉಪನಿಷತ್ತು, ದ್ವಾಸುಪರ್ಣ ಸುಭಗ ಸಖಾಯ. ಪ್ರತಿಯೊಂದು ಜೀವದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅದು ಒಟ್ಟಿಗೆ ಇರತಕ್ಕಂಥದ್ದು, ಏಕತಾನತೆ. ಎಂದೂ ಸಹ ಒಂದು ಜೀವ ದೇಹದಲ್ಲಿ ಕೇವಲ ಜೀವ ಒಂದೇ ಇರೋದು, ಆ ಜೀವದ ಒಟ್ಟಿಗೆ ದೇವ ಇರ್ತಾರೆ. ಇದನ್ನೆಂದೂ ಮರಿಬಾರದು. ನಮ್ಮ ಶರೀರದ ಪ್ರತಿಯೊಂದು ಅಂಗದಲ್ಲೂ ಕೂಡ, ನಾಳೆ ಬರುತ್ತೆ ಅದಕ್ಕೆ ಕಾರಣ ಏನು, ನಾಳಿನ ಎಪಿಸೋಡಲ್ಲಿ ಹೇಳ್ತೀನಿ, ಅದಕ್ಕೆ ಎಲ್ಲಿ ಸಾಕ್ಷ್ಯ ಸಿಕ್ಕತ್ತೆ ಅನ್ನೋದಕ್ಕೆ. ನಮ್ಮ ದೇಹದ ಇಂಚು ಕಾರ್ಯಗಳನ್ನ, ಉತ್ಪತ್ತಿ, ರಕ್ತದ ಉತ್ಪತ್ತಿ ಇರೋದಿರಬಹುದು, ಮಾಂಸಖಂಡಗಳು, ಉಸಿರಾಟ, ಹೃದಯದ ಒಂದು ಮಿಡಿತ, ಲಿವರ್ ಕೆಲಸ, ಕಿಡ್ನಿ ಫಂಕ್ಷನಿಂಗು, ಇದು ಎಲ್ಲವೂ ಸಹ ಅಚಾನಕ್ಕಾಗಿ ಅಥವಾ ಆಟೋಮೆಟಿಕ್ ಆಗಿ ತನ್ನಿಂತಾನೇ ನಡೀತದೆಯಲ್ಲ. ಹೇಗೆ? ಇದರ ಹಿಂದೆ ಒಂದು ಶಕ್ತಿ ಕೆಲಸ ಮಾಡಿ ವಿಶ್ವದ ಎಲ್ಲ ಆಗು ಹೋಗುಗಳನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಅದು ಪ್ರತಿಯೊಂದು ಜೀವದ ಒಳಗಡೆಗೆ ಸೇರ್ಕೊಂಡಿರ್ತದೆ. ಚೈತನ್ಯ ರೂಪಕ್ಕೆ, ಜೀವಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂಥದ್ದು. ಅಂತಃಕರಣ ಪಂಚಕ ಅಂತ ಇರ್ತದೆ, ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಹೇಳಿ ಚಿತ್ತ 4 ಪ್ಲಸ್ ಚೇತನ. ಈ ಎಲ್ಲವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ದೈವ. ಇದರ ಒಂದು ಒಟ್ಟಾಗುವಿಕೆಯಿಂದಾಗಿಯೇ ದೇಹದ ಉತ್ಪತ್ತಿ.
ದೇಹಕ್ಕೆ ಸಹಕಾರಿಯಾಗಿ ಮನಸ್ಸು, ಬುದ್ಧಿ ಇತ್ಯಾದಿಗಳು ಇರ್ತವೆ. ಹಾಗಾಗಿ ಯಾವುದೋ ಒಂದನ್ನ ನಾವು ದೇವರಿಗೆ ತಿಳಿಸ್ಬೇಕು ಅನಿವಾರ್ಯತೆ ಇಲ್ಲ. ನಮಗಾಗ್ತಕ್ಕಂಥ ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಬೇಸರ ಇರ್ಬೋದು, ಗಾಬರಿ ಆತಂಕಗಳಿರ್ಬೋದು, ಯಾವುದನ್ನೂ ನಾವು ದೈವಕ್ಕೆ ತಿಳಿಸಬೇಕಾದ ಅಗತ್ಯ ಇಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ನೊಂದವನು ಶಪಿಸೋದು ಬೇಡ, ಊಟ ಮಾಡಿದವನು ಪ್ರತ್ಯೇಕವಾಗಿ ಹಾರಿಸೋದು ಬೇಡ. ಜೀವ ಸಂತುಷ್ಟಿ ಆಗ್ತದೆ, ಸಮಾಧಾನ ಆಗ್ತದೆ. ಹಸಿದಾಗ ಏನು ಸಂಕಟ ಇರ್ತದೆಯಲ್ಲ, ಆ ಸಂಕಟ ಹೊಟ್ಟೆಗೆ ಒಂದು ಸ್ವಲ್ಪ ತುತ್ತು ಆಹಾರ ಬಿದ್ದ ತಕ್ಷಣ ಅನ್ನೋ ಒಂದು ನಿರಾಳತೆ ಬರ್ತದೆಯಲ್ಲ, ಈ ನಿರಾಳತೆಯೇ ಸಂತೃಪ್ತಿಯೇ ದೈವವನ್ನು ಸೂಚಿಸ್ತಕ್ಕಂಥದ್ದು. ಚಿತ್ತರಹೇ ಸಮಾಧಾನ ಹೆಚ್ಚಿ ದೇವಾಚೆ ದರ್ಶನ ಅಂತಾರೆ ತುಕಾರಾಮ್ ಮಹಾರಾಜ್. ನಿನ್ನ ಜೀವ ಸಮಾಧಾನದಲ್ಲಿ ಇದೆ ಅಂತ ಹೇಳಾದ್ರೆ ದೈವ ಸಂತೋಷದಿಂದಿದೆ ಅಂತ ಅರ್ಥ. ತೃಪ್ತಿ ರೀತಿ ವೃಷ್ಟೌ ವೇದದಲ್ಲಿ. ಹಾಗಾಗಿ ಈ ತೃಪ್ತಿ ಅಂತಕ್ಕಂಥದ್ದೇ ದೈವತ್ವದ ಸೂಚಕ. ಯಾವಾಗ ಈ ತೃಪ್ತಿ ಅನ್ನೋದು ಡಿಸ್ಟರ್ಬ್ ಯಾವಾಗ ಆಗ್ತದೆ? ದುಃಖವಾದಾಗ ಆಗ್ತದೆ, ಬೇರೆಯವ್ರು ನೋಯಿಸಿದಾಗ ಆಗ್ತದೆ, ಹಿಂಸೆ ಕೊಟ್ಟಾಗ ಆಗ್ತದೆ. ಈ ರೀತಿಯಾಗಿ ಬೇರೆ 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 ರೀತಿಯಿಂದ ಅದು ಮನಸ್ಸು ಅಂತಕ್ಕಂಥದ್ದು ದುಃಖವನ್ನು ಹೊಂದದ ಅಲ್ವಾ. ಹಾಗಾಗಿ ಈ ಸಂದರ್ಭ ಅಂತಕ್ಕಂಥದ್ದನ್ನ ಆ ನೊಂದಿರ್ತಕ್ಕಂಥವಳು ಹೆಣ್ಣು ಮಗಳಿಗೆ, ಹೆಣ್ಣಿರ್ಲಿ ಗಂಡಿರ್ಲಿ, ನೋವು ಮನಸ್ಸಿಗೆ ಉಂಟಾಗ್ತಕ್ಕಂಥದ್ದು ಎಲ್ಲರಿಗೂ ಒಂದೇ. ಹಾಗಾಗಿ ಏನಾಗ್ತದೆ ಅಂತಂದ್ರೆ, ಯಾವಾಗ ಈ ವ್ಯಕ್ತಿಗಳು ನೋಯಿಸ್ತಾರೆ ವಿನಾಕಾರಣವಾಗಿ, ಅಲ್ಲಿ 2-3 ಥರದಲ್ಲಿ ನೋಯಿಸ್ತಕ್ಕಂಥ ಘಟನೆಗಳನ್ನ ನಾವು ಅವಲೋಕಿಸ್ಬೇಕಾಗತ್ತೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ನಮ್ಮ ತಪ್ಪಿದ್ದು ನಾವು ನೋವನ್ನು ಅನುಭವಿಸ್ತಕ್ಕಂಥದ್ದು. ಎಷ್ಟೋ ಸಂದರ್ಭ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಕೆಲವು ತಪ್ಪುಗಳನ್ನು ಮಾಡ್ಬಿಡ್ತೇವೆ ನಾವು. ಅಂತ ಸಂದರ್ಭದಲ್ಲಿ ಆ ತಪ್ಪಿಗೆ, ಅದಕ್ಕೆ ಆ ನಮ್ಮಿಂದ ನಡೆದಿರ್ತಕ್ಕಂಥ ಆ ಘಟನೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳೇನಿರ್ತಾರಲ್ಲ, ಅವರುಗಳು ನೊಂದು ಆಗಿಂದಾಗ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಾದ್ರೆ ಅಲ್ಲಿಗೆ ಅದು ಮುಗಿದೋಯ್ತು, ವ್ಯವಹಾರ ಕ್ಲಿಯರ್. ಅಲ್ಲಿ ಆ ಕ್ಷಣದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ನಾನು ನಿಮ್ಮನ್ನು ನೋಯಿಸಿದೆ ಅಂತ ಇಟ್ಕೊಳ್ಳಿ, ನೀವು ಆ ಕ್ಷಣದಲ್ಲಿ ತಿರುಗಿ ನನಗೆ ವಾಪಸ್ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಅದನ್ನು ಕೊಟ್ರಿ ಅಂದ್ರೆ ಘಟನೆ ಸಮಾಪ್ತಿ, ಅಲ್ಲಿಗೆ ಅದು ಮುಕ್ತಾಯ, ಮತ್ತೇನು ಆಗೋದಿಲ್ಲ. ಅಲ್ಲಿಗೆ ನೀವೇನು ಹೇಳ್ಬೇಕಾಗಿತ್ತು, ನೀವೇನು ಅನುಭವಿಸಿದ್ರಿ ಆ ಅನುಭವಕ್ಕೆ ನೀವು ರಿಯಾಕ್ಟ್ ಮಾಡ್ಬಿಟ್ರಲ್ವಾ, ಮುಕ್ತಾಯ ಆಗೋಯ್ತು. ಆದ್ರೆ ಅದು ಹಂಗ ಆಗಲ್ಲ. ಯಾರು ಮೌನದಿಂದ ಇದ್ದು ಬಿಡ್ತಾರೆ ಅದು ಎಫೆಕ್ಟ್ ಜಾಸ್ತಿ. ಯಾಕೆ ಅಂತಂದ್ರೆ ಅವ್ರ ಒಳ ಮನಸ್ಸು ಹೊಂದಿರ್ತದೆ, ಜೀವಕೋಶ ಕಾಲಿಂದ ತಲೆ ತನಕ ಶರೀರ ತಾಪವನ್ನು ಹೊಂದುತ್ತದೆ, ಬಿಸಿ ಆಗ್ತದೆ ಶರೀರ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಯಾವಾಗ ನಮಗೆ ಅತಿರೇಕವಾಗಿರತಕ್ಕಂಥ ಬೇಸರ, ದುಃಖ ಅಥವಾ ಆತಂಕ ಆಗತ್ತೆ, ಯಾವಾಗ ಶರೀರ ಬೆವರುತ್ತೆ, ಶರೀರದಲ್ಲಿ ಉಷ್ಣತೆ ಹೆಚ್ಚಾಗತ್ತೆ ಮತ್ತು ಜೀವ ಅಂತಕ್ಕಂಥದ್ದು ತಾಪವನ್ನು ಹೊಂದುತ್ತೆ, ಪರಿತಾಪ ಅಂತ ಹೇಳ್ತಾರಲ್ಲ. ಇದು ಕೆಟ್ಟದ್ದು ಮಾಡಿದವರಿಗೂ ಆಗುತ್ತೆ, ಅದಕ್ಕೆ ಅವರು ಪಶ್ಚಾತ್ತಾಪ ಅಂತ, ಆ ನಂತರ ಉಂಟಾಗ್ತಕ್ಕಂಥ ಬೇಸರ ಅಂತೇಳಿ. ಹಾಗಾಗಿ ಈ ದುಃಖಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಒಳಗಡೆ ಕುದಿತಾರಲ್ಲ, ನೋಯ್ತಾರಲ್ಲ, ಆ ಜೀವಾತ್ಮ ನೊಂದ್ಕೊಳ್ತದೆಯಲ್ಲ, ಅದು ದೈವಕ್ಕೆ ಗೊತ್ತಾಗ್ತದೆ. ಮತ್ತು ಒಂದಕ್ಕೊಂದು ಸಂಪರ್ಕ. ಈ ಜೀವಾತ್ಮ ಅಂತಕ್ಕಂಥದ್ದು ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವದ ಒಳಗಿರ್ತಕ್ಕಂಥದ್ದು ಭಗವಂತನ ಸನ್ನಿಧಾನ. ಅದಕ್ಕಾಗಿ ಅವನನ್ನ ಅಂತರ್ಯಾಮಿ ಅಂತ ಕರೀತಾರೆ. ಅಂತರ್ಯಾಮಿ ರೂಪದಲ್ಲಿ ಪ್ರತಿಯೊಂದು ಜೀವದ ಒಳಗೂ ಅವನ ಆವಾಸ ಇರೋದರಿಂದ ಏನಾಗ್ತದೆ ಅಂದ್ರೆ, ಇಲ್ಲಿ ತಾಪಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗೆ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಊಟ ಮಾಡ್ಬೇಕಯ್ಯ ನೀನು, ಅರೆ ನೀನೇ ನೆಟ್ಟಿರ್ತಕ್ಕಂಥ ಬೇವಿನ ಗಿಡ, ಇದರಿಂದ ಬರ್ತಕ್ಕಂಥದ್ದು ಮಾವಿನ ಹಣ್ಣು ಅಲ್ವಲ್ಲ. ನೆಗ್ರೋಧ ಬೀಜ ಮುಕ್ತ ಶೋಚನೀವ ನಾಮರಸೇತಿ ಅಂಗ. ಆಮೇಲೆ ಅಯ್ಯೋ ದೇವ್ರೆ ಬರಲ್ಲ ಅದು. ಯಾಕೆಂದ್ರೆ ಕರ್ಮ ಅದು ತನ್ನ ಕರ್ತವ್ಯ, ತನ್ನ ಕೆಲಸವನ್ನು ತಾನು ಮಾಡಿಯೇ ಮಾಡತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನಮ್ಮಲ್ಲಿ ಅನೇಕರದ್ದು ಒಂದು ಸ್ವಭಾವ ಇದೆ, ಏನೇ ಇರ್ಲಿ ನಂದೊಂದು ಮಾತು ಗೊತ್ತಾಗ್ಬಿಡ್ಬೇಕು ಬೇಕಾದಾಗ ಅನ್ನಿಸ್ಕೊಂಡು ಸುಮ್ಮನೆ ಬರೋ ಜಾಯಮಾನವೇ ನಮ್ಮಲ್ಲಿ ಬಹಳ ಜನರಿಗೆ ಕಡಿಮೆ. ಖಂಡಿತ. ಅದೇನಾಗುತ್ತೆ, ಕಾರಣ ಏನಾಗುತ್ತೆ ಅಂತಂದ್ರೆ, ಆಗಿಂದಾಗ ಅಲ್ಲೇ ಬಹುಮಾನ ಆಗೋಯ್ತಲ್ಲ, ಶಾಪ ತಟ್ಟಲ್ಲ ತಾಗಲ್ಲ. ಮತ್ತೆ 2-3 ಜನ ಏನು ಅನ್ಕೊಂಡಿರ್ತಾರೆ ಕೆಲವರು, ನಾವು ಅಂದ್ರೆ 2-3 ವಿಧಾನಗಳಲ್ಲಿ ಇದನ್ನ ನಾವು ಅವಲೋಕಿಸ್ಬೇಕು. ಎಷ್ಟೋ ಸಂದರ್ಭ ಏನಾಗುತ್ತೆ ಅಂತಂದ್ರೆ, ಕೆಲವು ಘಟನೆಗಳು ಆಕಸ್ಮಿಕವಾಗಿ ನೋಡ್ಕೊಂಡ್ಬಿಡುತ್ತೆ. ಎಷ್ಟೋ ಸಂದರ್ಭ ಬೇಕು ಅಂತ ಮಾಡಿರೋದಿಲ್ಲ, ಏನು ಅಚಾನಕ್ಕಾಗಿಯೋ ಅನಿವಾರ್ಯವಾಗಿಯೋ ಯಾವುದೋ ಒಂದು ಒತ್ತಡಕ್ಕೋ ಇತ್ಯಾದಿಗಳಿಂದ ಕೆಲವು ಸಂದರ್ಭ ತಪ್ಪುಗಳು ನಡೆದೋಗ್ತವೆ. ಬಯಸ್ಕೊಳ್ಳೋದು, ಜಗಳ ಮಾಡೋದು ಏನೋ ನಡೆದೋಗುತ್ತೆ. ತಾತ್ಕಾಲಿಕವಾಗಿರ್ತಕ್ಕಂಥ ಫಲ ಇದು, ತಾತ್ಕಾಲಿಕವಾದ ನೋವು ಕೂಡ ಉಂಟಾಗುತ್ತೆ. ಕೆಲವು ಉದ್ದೇಶಪಟ್ಟು ಮಾಡಿರ್ತಾರೆ. ಉದಾಹರಣೆ, ಬೆಂಕಿ ಇರುತ್ತಲ್ಲ, ಗೊತ್ತಾಗದೆ ನೀವು ಮುಟ್ಟಿದ್ರೆ ತಕ್ಷಣ ಕೈ ವಾಪಸ್ ಹೇಳ್ಕೊಂಡ್ಬಿಡ್ತೇವೆ ನಾವು. ಕಾರಣ ಏನು? ಸುಡೋದು ಅನುಭವ ಆಗತ್ತೆ. ಆದ್ರೆ ಬೇಕು ಅಂತ ಮುಟ್ಟಿದಾಗ ಗಟ್ಟಿಯಾಗಿ ಹಿಡ್ಕೊಳ್ತೇವೆ ನಾವು, ಸುಡೋದು ಜಾಸ್ತಿ.
ಹಾಗೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಥ ಕಾರ್ಯಗಳನ್ನು ಮಾಡುವಾಗಲೂ ಸಹ ಆಕಸ್ಮಿಕವಾಗಿ ಗೊತ್ತಾದ್ರೆ ತತ್ಕ್ಷಣದಲ್ಲಿ ಹಿಂದಕ್ಕೆ ಬರಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳೋದು, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಚಿಕ್ಕದ್ರಲ್ಲಿ ಇದ್ದಾಗಲೇನೆ ಎಚ್ಚರಿಕೆಯಿಂದ ವಾಪಸ್ ಬಂದ್ಬಿಟ್ರೆ ಮುಂದೆ ಆಗೋ ದೊಡ್ಡ ಅನಾಹುತಗಳನ್ನು ತಪ್ಪಿಸ್ಕೋಬಹುದು ಅಂತ ಹೇಳಿ. ಬಹುಶಃ ಇವತ್ತಿನ ಆಚಾರ ವಿಚಾರ ವಿಭಾಗದ ಮುಖೇನ ನಾವೆಲ್ಲರೂ ಮನಸ್ಸಲ್ಲಿ ಒಂದು ಮಾತನ್ನ ಮಂದಟ್ ಮಾಡ್ಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಅಯ್ಯೋ ಎಷ್ಟು ಪೂಜೆ ಪುನಸ್ಕಾರ ಮಾಡ್ತೀನಿ, ನಾನು ಏಳಿಗೆ ಆಗ್ತಾ ಇಲ್ಲ ಅಂತ ಕೊರಗಬೇಡಿ. ಮನೇಲಿರೋ ಅಂಥ ಹೆಂಡತಿ ಅನ್ನೋ ಮಹಾಲಕ್ಷ್ಮಿ ಹೊಟ್ಟೆ ಉರಿಸ್ತಾ ಇದ್ರೆ ಯಾವುದು ಸುಲಭವಾಗಿ ದಾರಿ ಬಿಟ್ಕೊಡೋದಿಲ್ಲ. ಹಾಗೆ ಗಂಡನ್ಗೂ ಕೂಡ ಸುಖ ಸುಮ್ನೆ ಬೈತಾ ತಿರುಗ್ತಾ ಇದ್ರೆ ಅವರಿಗೂ ಒಳ್ಳೇದಲ್ಲ. ಜೀವ ಎಲ್ರದ್ದು ಒಂದೇ ಅಲ್ವಾ ಗುರುಗಳೇ? ಹೆಂಡತಿ ಆದ್ರೂ ಜೀವನೇ. ಆಮೇಲೆ ಮನೇಲಿರೋ ಅತ್ತೆ ಮಾವಂದಿರಿಗೆ ಜೊತೆ ಜಗಳ, ಅತ್ತೆ ಮಾವ ಸೊಸೆಗೆ ಕಿರುಕುಳ ಕೊಡ್ತಿದ್ರೆ ನೂರು. ಯಾವುದೇ ಮನೆ ಇವತ್ತಿನವರೆಗೆ ನನ್ನ ಒಂದು ಅನುಭವದ ಮೇಲೆ ಹೇಳೋದಾದ್ರೆ ಯಾರೇ ಆಗಿರಲಿ ವಿನಾಕಾರಣ ತಪ್ಪಿಲ್ಲದೆ ಇನ್ನೊಬ್ಬ ವ್ಯಕ್ತಿಯನ್ನ ಪೀಡಿಸಿದರೆ, ಅಪಮಾನಿಸಿದರೆ, ಅದು ಗಂಡಿರ್ಲಿ ಹೆಣ್ಣಿರ್ಲಿ, ಅದು ಸಂಬಂಧ ಬರೋದಿಲ್ಲ. ನಮ್ಮ ಒಂದು ಮಾತು ಅಥವಾ ನಮ್ಮ ಕೃತಿ, ನಮ್ಮ ವರ್ತನೆ ಇನ್ನೊಂದು ಜೀವ, ಅದು ಗಂಡಿರ್ಲಿ ಹೆಣ್ಣಿರ್ಲಿ, ಅದನ್ನು ವಿನಾಕಾರಣ ನೋಯಿಸ್ತಿದೆ ಅಂತ ಹೇಳಾದ್ರೆ, ಅದು ನಿಜವಾಗಿ ನೊಂದ್ಕೊಳ್ತಾ ಇದ್ರೆ ಮತ್ತು ಅದು ತಪ್ಪಿತಸ್ಥನ ಅಲ್ಲದಿದ್ದ ಪಕ್ಷದಲ್ಲಿ ಆ ಜೀವ ನೋಯಿಸಿದಂಥ ವ್ಯಕ್ತಿಗಳಿಗೆ ಅದರ ಪೆಟ್ಟು ಬಿದ್ದೆ ಬೀಳುತ್ತೆ. ಯಾವಾಗ ಬೀಳುತ್ತೆ ಗುರುಗಳೇ ಅಂತ ಕೇಳಿದ್ರೆ, ಸಮಯ ಬರಬೇಕು, ಸಮಯ ತುಂಬಬೇಕು. ಯಾಕಂತಂದ್ರೆ ಪಾಂಡವರು ನೋಡಿದೀವಿ ನಾವು, ಪಾಂಡವ ಕಥೆ ಕೇಳ್ತೀವಲ್ಲ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಷ್ಟು ಮಾಡಿದ್ರು, ಅಂತ ಏನಾಯ್ತು ಎಲ್ರಿಗೂ ಗೊತ್ತು. ಹಾಗಾಗಿ ಸುಖ ಎಲ್ಲರಿಗೆಲ್ಲ ಐತವ, ಕಷ್ಟ ತುಂಬಿದ ಮರ್ತಿಯಾದ ಮೇಲೆ ತಾ ಮಾಡಿದ ಪಾಪ ತಾ ಕಳೆಯಬೇಕಾ, ಶಿವನ ಮ್ಯಾಲೆ ಆಕಾಶಕ್ಕಾಗಬೇಕಾ ಅಲ್ವಾ ಗುರುಗಳೇ? ಆದರೆ ತುಂಬ ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಕೆಲವರು ನೊಂದ್ಕೊಳ್ತಿರ್ತಾರೆ, ಅಯ್ಯೋ ನಾನು ಯಾರಿಗೂ ನೋಯಿಸಿಲ್ಲ, ನನಗೆ ಯಾಕೆ ಹಿಂಗಾಗ್ತಿದೆ ಅಂತ. ಅವರಿಗೆ ಅರ್ಥವೂ ಆಗಲ್ಲ ಅವರ ಮಾತಿನಲ್ಲಿ ಎಷ್ಟು ಸೂಜಿ ಅಂತ ಚುಚ್ಚುವಿಕೆ ಇದೆ ಅಂತ. ಅದನ್ನು ಯಾರಾದರೂ ಹೇಳಿದ್ರು ಅದನ್ನು ಒಪ್ಕೊಳ್ಳೋ ಪರಿಸ್ಥಿತಿಲೂ ಇರಲ್ಲ. ಆದರೂ ಗುರುಗಳೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ಗೊತ್ತಿದ್ದು ಗೊತ್ತಿಲ್ಲದೆಯೂ ಬೇರೆಯವರ ಒಳಗಿರುವಂಥ ಆತ್ಮ ಅಂದರೆ ಪರರ ಒಳಗಿರುವ ಆತ್ಮವೇ ಪರಮಾತ್ಮ. ಗುರುಗಳೇ, ದೋಷ ಪರಿಹಾರದಲ್ಲಿ ತಾವು ಹೇಳ್ತಿದ್ರಿ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿರೋದು. ಓರ್ವ ಭಕ್ತೆ ಪ್ರಾರ್ಥನೆ ಮಾಡಿ ಭಗವಂತನನ್ನ ದರೆಗಿಳಿಸಿ ಸ್ಥಾಪಿತವಾಗಿರುವಂಥ ಪುಣ್ಯ ಕ್ಷೇತ್ರದ ಬಗ್ಗೆ ಹೇಳ್ತಿದ್ರಿ. ಮತ್ತೆ ಅಲ್ಲಿಗೆ ಹೋಗೋದ್ರಿಂದ ಆಗುವಂಥ ಒಂದು ವಿಶೇಷವಾದ ಪರಿಹಾರ ನಾವೇನು ಪಡ್ಕೊಳ್ಬಹುದು? ಈ ಕಥೆಯಲ್ಲಿ ಬರ್ತಕ್ಕಂಥ 4 ವಿಭಾಗಗಳನ್ನು ನಾವು ಗಮನಿಸಿದ್ರೆ ಸ್ಪಷ್ಟವಾಗಿ ನಮಗೆ ಯಾವ್ಯಾವ ವಿಷಯದಲ್ಲಿ ಪರಿಹಾರ ಸಿಕ್ಕತ್ತೆ ಗೊತ್ತಾಗ್ತದೆ. ಮೊಟ್ಟ ಮೊದಲನೇದೇನಪ್ಪಾ ಅಂತಂದ್ರೆ, ಆಂತರಂಗಿಕವಾಗಿರ್ತಕ್ಕಂತಹ ಯಾವುದೇ ನ್ಯೂನತೆಗಳು, ಶರೀರದಲ್ಲಿ ಇರಬಹುದಾಗಿರ್ತಕ್ಕಂಥ ಅನೇಕ ನ್ಯೂನತೆಗಳು, ಬಂಜೆತನ ಇರಬಹುದು, ಪುರುಷರಲ್ಲೂ ಇರ್ತದೆ, ಸ್ತ್ರೀಯರಲ್ಲೂ ಇರಬಹುದು. ಹಾಗಾಗಿ ಅದು ಮೊಟ್ಟ ಮೊದಲನೇದಾಗಿ ನಿವೃತ್ತಿ ಅಥವಾ ಪರಿಹಾರ ಆಗ್ತಕ್ಕಂಥದ್ದು. ಎರಡನೇದು, ವಿವಾಹ ಆಗ್ತಕ್ಕಂಥ ವಿಚಾರದಲ್ಲಿ ಕಂಕಣ ಬಲದ ಕೊರತೆ ಇದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ. ಮೂರನೇದಾಗಿ, ಸಂತತಿ ಆಗೋದಕ್ಕೆ ಇರ್ತಕ್ಕಂಥ ಅಡೆತಡೆಗಳು, ಅದರ ನಿವಾರಣೆ ಮತ್ತು ಒಳ್ಳೆಯ ಸಂತತಿ ಪ್ರಾಪ್ತಿ ಆಗ್ತಕ್ಕಂಥದ್ದು. ನಾಲ್ಕನೇದಾಗಿ, ಆಗಿರ್ತಕ್ಕಂಥ ಸಂತತಿಗೆ ಏನಾದರೂ ಸಮಸ್ಯೆಗಳು, ತೊಂದರೆಗಳು ಆಗ್ತಕ್ಕಂಥದ್ದಿದ್ರೆ, ಆಗಿದ್ದರೆ ಶರೀರದ ಅಂಗಾಂಗಗಳೇನಾದರೂ ಊನವಾಗಿರ್ತಕ್ಕಂಥದ್ದು, ಪೂರ್ಣವಾಗಿ ಬೆಳವಣಿಗೆ ಆಗದೆ ಇರತಕ್ಕಂಥದ್ದು ಇತ್ಯಾದಿಗಳಿದ್ರೂ ಕೂಡ ಈ ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮತ್ತು ಅಲ್ಲಿ ಸೇವಾದಿಗಳ ಪೂರ್ಣಕವಾಗಿ, ಅಂದರೆ ಅಲ್ಲಿ ಸೇವೆಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ಪರಮೇಶ್ವರನ ಅನುಗ್ರಹವನ್ನು ನಾವು ತಗೊಂಡು ಬಂದರೆ ಈ ಎಲ್ಲ ವಿಭಾಗಗಳಲ್ಲಿ ಏನೇನು ಹೇಳಿದ್ನಲ್ಲ, ಎಲ್ಲ ವಿಭಾಗಗಳಲ್ಲಿ ಇರ್ತಕ್ಕಂತಹ ದೋಷಗಳು ಪರಿಹಾರವಾಗುತ್ತೆ. ಇದರ ಜೊತೆಯಲ್ಲಿ ಅನುಗ್ರಹದ ಮುಖಾಂತರವಾಗಿ ಶಿವನ ಅನುಗ್ರಹ, ಶಿವ ಮನೋಭಿಮಾನಿ ದೇವತೆ, ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ ಒಂದು ಮಹತ್ತರವಾದ ಪರಿವರ್ತನೆ ಕೂಡ ಆಯಿತು. ಆ ಸುದೇಹ ಅಂತಕ್ಕಂಥ ಹೆಣ್ಮಗಳೇನಿತ್ತು, ಆ ಸುಧರ್ಮನ ಹಿರಿಯ ಹೆಂಡತಿ, ಆಕೆ ಮನಸ್ಸಿನಲ್ಲಿದ್ದಂತಹ ಅಸೂಯ, ಮಾತ್ಸರ್ಯ ಅಂತಕ್ಕಂಥದ್ದು ಕೂಡ ಮಾಯವಾಗಿ ತಾನೆಂತ ತಪ್ಪು ಮಾಡಿದೆ ಅಂತ ಹೇಳಿ ಅವಳು ಪಶ್ಚಾತ್ತಾಪವನ್ನು ಹೊಂದುತ್ತಾಳಲ್ವ. ಆಮೇಲೆ ಆ ಒಂದು ಪಶ್ಚಾತ್ತಾಪವನ್ನು ಹೊಂದಿ ಆಕೆ ಕೂಡ ಸನ್ಮಾರ್ಗಕ್ಕೆ ಬರ್ತಾಳೆ. ಅರ್ಥ ಏನು ಅಂತಂದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ವಿನಾಕಾರಣವಾಗಿ, ಇವತ್ತು ಆಚಾರ ವಿಚಾರದಲ್ಲೂ ಅದೇ ವಿಷಯಕ್ಕೆ ಸಂಬಂಧಪಟ್ಟೆ ನೀವು ಪ್ರಶ್ನೆ ಕೇಳಿದ್ದೀರ ಕೂಡ. ಹಾಗಾಗಿ ಆ ವಿನಾಕಾರಣವಾಗಿ ಆಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ಎಷ್ಟೋ ಜನರಿಗೆ ಅದನ್ನ ನಾವು ಮಾಡಿದ್ರೆ ತಪ್ಪು ಮಾಡ್ತಿದೀವಿ ಅಂತಾನೆ ಗೊತ್ತಾಗಲ್ಲ ಕೂಡ. ಯಾಕೆ ಅನ್ಸೋದಿಲ್ಲ ಅಂದ್ರೆ ಅಹಂಕಾರ ಕಾರಣ. ಯಾಕೆಂತಂದ್ರೆ ನಾನು ಮಾಡೋದು ಎಲ್ಲದೂ ಸರಿ,
ನಾನು ತಪ್ಪು ಮಾಡೋದೇ ಇಲ್ಲ ಹೇಳೋಂಥ ನಿರ್ಧಾರ, ಮತ್ತು ಈ ವ್ಯಕ್ತಿಗಳಿಗೆ ನಾನು ಹಿಂಗೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಕೂತ್ಬಿಟ್ಟಿರ್ತಾರಲ್ಲ, ಅದು ಬರ್ತಕ್ಕಂಥದ್ದು. ಯಾಕೆಂದ್ರೆ ಮನುಷ್ಯನಿಗೆ ಎಷ್ಟೋ ಸಂದರ್ಭ ಅವಿವೇಕ ಪರಮಾಪದಾಂಪದ, ಅವಿವೇಕ ತುಂಬಾ ದೊಡ್ಡದಾಗಿರುತ್ತೆ. ಮತ್ತೆ ನಾನು ಯಾರ ಮುಂದಾರು ಯಾಕೆ ಸೋಲ್ಬೇಕು, ನಾನೇನು ಕಡಿಮೆ, ನಾನೇನು ಆಗ ಹೀಗ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಸರಿ ಸರಿ ತಪ್ಪು, ಈ ಕೆಲವಷ್ಟು ಭ್ರಮೆ, ಅದು ಮಾನಸಿಕವಾಗೋದು ಅಹಂಕಾರ ಅಂತಲೂ ಹೇಳಕ್ಕಾಗಲ್ಲ. ಮಾನಸಿಕವಾದ ಒಂದು ಭ್ರಮಾಧೀನ ಸ್ಥಿತಿಯಲ್ಲಿ ಇರ್ತಾರೆ. ಈ ಭ್ರಮೆಯನ್ನು ಕೂಡ ನಿರಸನ ಮಾಡ್ತಕ್ಕಂಥದ್ದು ಶಿವನಿಂದ ಸಾಧ್ಯ. ಯಾಕೆಂದ್ರೆ ಅವನು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆ, ಅಹಂಕಾರ ತತ್ವದ ದೇವತೆ ಕೂಡ ಅವನೇನೆ. ಹಾಗೂ ತಮಸ್ಸನ್ನ ನಿವೃತ್ತಿ ಮಾಡ್ತಕ್ಕಂಥ ಜ್ಞಾನದಾಯಕನು ಅವನೇನೆ. ಹಾಗಾಗಿ ವಿವೇಕವನ್ನು ಕೊಡ್ತಕ್ಕಂಥದ್ದು, ಮನಸ್ಸಿನ ಭ್ರಾಂತಿಯನ್ನು ತೆಗಿತಕ್ಕಂಥದ್ದು, ಅಹಂಕಾರ ತತ್ವವನ್ನು ನಿಯಮನ ಮಾಡ್ತಕ್ಕಂಥದ್ದು. ನೋಡಿ, ಅಹಂಕಾರ ಅಂದ್ರೆ ಈಗೋ, ಸ್ವಾಭಿಮಾನ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್. ಈ ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಬಹಳ ವ್ಯತ್ಯಾಸ ಇಲ್ಲ, ಸಣ್ಣ ವ್ಯತ್ಯಾಸ, ತುಂಬಾ ಚಿಕ್ಕದು. ಸ್ವಾಭಿಮಾನ ಅನ್ನುವುದು ಮಿತಿ ಮೀರಿದಾಗ ಅಹಂಕಾರ ಆಗ್ತದೆ. ಅದು ಒಂದು ಹದ್ದುಬಸ್ತಿನಲ್ಲಿ ಸರಿಯಾಗಿದೆಯಾ, ಸುಮ್ಮನೆ ಬಾಲ ತುಳಿದಾಗ ನಾಗರಾವು ಬುಸುಬಿಟ್ಬೇಕು, ಹೆಡೆ ಎತ್ತಬೇಕು. ಪಕ್ಕದಲ್ಲೊಬ್ಬ ಪಾಸ್ ಆದ ಕೂಡ ಹೆಡೆ ಎತ್ತದೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಹಾಗೆ ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಇವೆಲ್ಲವೂ ಕೂಡ ಈ ಜ್ಯೋತಿರ್ಲಿಂಗದ ಕೃಷ್ಣೇಶ್ವರನ ದರ್ಶನ ಮತ್ತು ಸೇವಾದಿ ಮೂಲಕ ಅನುಗ್ರಹವನ್ನು ಪಡ್ಕೊಂಡ್ರೆ ಮಾನಸಿಕವಾಗಿರ್ತಕ್ಕಂಥ ಭ್ರಮೆ, ದುಗುಡ, ಆತಂಕ, ಒಂಥರ ದುರಹಂಕಾರ, ಅವಿವೇಕ ಎಲ್ಲವೂ ಕೂಡ ನಿವೃತ್ತಿ ಆಗುತ್ತೆ. ಜೊತೆಯಲ್ಲಿ ಅವನ ಅನುಗ್ರಹದಿಂದ ಒಂದು ಥರದ ನೆಮ್ಮದಿಯ ಜೀವನ ಅಂತ ಸಿಗ್ತದೆ. ಬಹಳ ವಿಶೇಷವಾದ ಸನ್ನಿಧಾನ, ವಿಶೇಷವಾದ ಮಾಹಿತಿ. ಈ ಕಥೆಯೇ ಹೇಳುತ್ತೆ, ಯಾರೇ ನಮಗೆ ನೋಯಿಸಿದ್ರು ಭಗವಂತ ನಿನಗೆ ಸಮರ್ಪಿತ ಅಂತ ಬಿಟ್ಬಿಡಿ, ನೋಡಿ ಚಮತ್ಕಾರವನ್ನ ಅಂತ ಗುರುಗಳು. ಯಾಕೆ ಅಂತ ದೊಡ್ಡ ಸಮಸ್ಯೆ ಆಗೋದು ಎಲ್ಲಿ ಅಂದ್ರೆ ನಮ್ ಜನ ತಾವೇ ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ಅಥವಾ ನಿಭಾಯಿಸ್ಲಿಕ್ಕೆ ಹೋಗ್ತಾರಲ್ಲ, ದೈವಕ್ಕೆ ಒಪ್ಪಿಸ್ದೆ. ದೈವಕ್ಕೆ ಒಪ್ಪಿಸಿದಾಗ ದೈವಕ್ಕೆ ಅನಿವಾರ್ಯ ಆಗ್ಬಿಡತ್ತೆ ನಿಭಾಯಿಸೋದು. ನಾವು ಒಪ್ಸೋದಿಲ್ಲ. ಒಂದು ಎರಡನೇದಾಗಿ ಒಪ್ಪಿಸುವಷ್ಟರ ಒಂದು ತಾದಾತ್ಮ್ಯತೆಯೋ ಶರಣಾಗತಿಯೋ ಭಗವಂತನ ವಿಷಯದಲ್ಲಿ ನಮ್ಗೆ ಇರಲ್ಲ. ತರ್ಕ ಲಾಜಿಕಲಿ ಯೋಚನೆ ಮಾಡ್ತೇವಲ್ಲ, ಹಾಗಾಗಿ ನಾವು ಸೋಲ್ತೇವೆ. ದೈವಕ್ಕೆ ಸಮರ್ಪಣೆ ಮಾಡುವಾಗ ಲಾಜಿಕ್ ಇರಬಾರ್ದು, ಕೇವಲ ಸಮರ್ಪಣೆ ಶರಣಾಗತಿ ಇದ್ರೆ ಸಾಧ್ಯ. ಬಹಳ ಅದ್ಭುತವಾದ ವಿಚಾರ, ಎಲ್ಲರೂ ಜೀವನದಲ್ಲಿ ಅನ್ವಯಿಸ್ಕೊಳ್ಬೇಕಾಗಿರೋ ವಿಚಾರ ತಿಳಿಸಿದ್ದೀರಾ ಗುರುಗಳೇ. ಒಂದು ಸುಕ್ಷೇತ್ರದ ಬಗ್ಗೆ ತಿಳಿಸೋ ಜೊತೆಗೆ ಅಂತ ಹೇಳ್ತಾ ಮುಂದಿನ 4 ರಾಶಿಗಳು ನೋಡೋಣ. ಸಿಂಹರಾಶಿಯಿಂದ, ಸಿಂಹರಾಶಿಯವರಿಗೆ ಇವತ್ತು ವ್ಯಯಾಧಿಪತಿ ತೃತೀಯ ಭಾವದಲ್ಲಿ ಬಂದಿರತಕ್ಕಂತಹದ್ದು ಸ್ವಲ್ಪ ಮಟ್ಟಿಗೆ ನಷ್ಟದ ಭಯ, ದುಡ್ಡು ಕಾಸಿನ ವಿಚಾರದಲ್ಲಿರಬಹುದು, ವಿಶೇಷವಾಗಿ ಸಂಬಂಧಗಳ ವಿಚಾರದಲ್ಲಿ ಕೂಡ. ತೃತೀಯ ಭಾವದಲ್ಲಿದ್ದಾಗ ಒಡ ಹುಟ್ಟಿದವರೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ತಾಕಲಾಟವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ವ್ಯಾಪಾರಿಕವಾಗಿ ಕೂಡ ವ್ಯಾವಹಾರಿಕವಾಗಿ ಕೂಡ ಬೆಳ್ಳಿ ಬಂಗಾರ ಆಸ್ತಿ ಮೊದಲಾದಂಥ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವೈಮನಸ್ಯಕರವಾಗಿರತಕ್ಕಂಥ ವಾತಾವರಣ ಕಾಣಿಸುತ್ತೆ. ಸಪ್ತಮಾಧಿಪತ್ಯದ ಶನೈಶ್ಚರನು ಕೂಡ ಇದಕ್ಕೆ ಕಾರಣ ಆಗ್ತಾನೆ. ಕಾರಣ ಅವನು ಅಷ್ಟಮದಲ್ಲಿರೋದ್ರಿಂದ ಸತಿಪತಿಗಳ ಮಧ್ಯದಲ್ಲಿ ಕೂಡ ಇವತ್ತು ಆಸ್ತಿ, ದುಡ್ಡು ಇತ್ಯಾದಿ, ಬೆಳ್ಳಿ ಬಂಗಾರ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾತಾವರಣದಲ್ಲಿ ಸ್ವಲ್ಪ ಕಸಿ ವಿಸಿಯ ಲಕ್ಷಣ ಅಂತಕ್ಕಂಥದ್ದು ಕಾಣಿಸುತ್ತೆ. ಉಳಿಕೆಯಂತೆ ಆರೋಗ್ಯದಲ್ಲಿ ಕೂಡ ಸಿಂಹರಾಶಿಯವರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನ ಅಲ್ಲ. ಆಹಾರದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕು. ಅನುಕೂಲಕರನಾಗಿರ್ತಕ್ಕಂಥ ಚಂದ್ರ ಆಗಿರೋದ್ರಿಂದ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಶ್ರಮ ವಹಿಸಬೇಕು. ಜೊತೆಯಲ್ಲಿ ಸ್ವಲ್ಪ ಪಾರ್ವತಿ ದೇವಿಯ ಉಪಾಸನೆಯನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಂಡ ಪಕ್ಷದಲ್ಲಿ ಆಗ್ತಕ್ಕಂಥ ಕೆಟ್ಟದ್ದನ್ನ ಆಕೆಯ ಅನುಗ್ರಹದಿಂದ ನಾವು ತಡ್ಕೊಳ್ಬಹುದು ಮತ್ತು ನಿಭಾಯಿಸ್ತಕ್ಕಂಥ ಮತ್ತು ಅದನ್ನ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಅವಕಾಶ ಕೂಡ ಕಾಣಿಸುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ಲಾಭಾಧಿಪತಿ ಅಷ್ಟಮಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಸ್ವಲ್ಪ ವಾಗ್ಯುದ್ಧಗಳಾಗಬಹುದು. ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವರೊಂದಿಗೆ ಸ್ವಲ್ಪ ಕಸಿವಿಸಿ ಆಗ್ತಕ್ಕಂಥದ್ದು, ವಿಶೇಷವಾಗಿ ಹಣ. ಲಾಭಾಧಿಪತಿ ಧನದಲ್ಲಿದ್ದು ಅಷ್ಟಮವನ್ನು ನೋಡ್ತಕ್ಕಂಥದ್ದಾದ್ದರಿಂದ ಲಾಭಕ್ಕೋಸ್ಕರವಾಗಿ ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಕಸಿವಿಸಿ ಮಾಡ್ಕೊಳ್ತಕ್ಕಂಥದ್ದು. ಹಣದ ಹಂಚಿಕೆಯ ವಿಚಾರದಲ್ಲಿ ತುಲಾ ಅಲ್ವಾ ಅದು, ಹಾಗಾದ್ರೆ ಹಂಚುವಂಥದ್ದು. ತುಲಾ ಅಂತಂದ್ರೆ ತಕ್ಕಡಿ ಅಂತ ನಿಭಾಯಿಸ್ತಕ್ಕಂಥದ್ದು, ಅಂದ್ರೆ ಹಣಕಾಸಿನ ವ್ಯವಹಾರಗಳನ್ನ ನಿಭಾಯಿಸ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ಆಗ್ತಕ್ಕಂಥದ್ದು. ಇದರ ಕಾರಣದಿಂದಾಗಿ ವಾತಾವರಣದಲ್ಲಿ ಸ್ವಲ್ಪ ಬಿಸಿ ಇರ್ತಕ್ಕಂಥದ್ದು, ಬಿಸಿ ಬಿಸಿ ಚರ್ಚೆ, ಬಾಯಿ ವಾಕ್ಸ್ಥಾನದಲ್ಲಿರ್ತಕ್ಕಂಥದ್ದು,
ಮಾತುಗಳು ಸ್ವಲ್ಪ ಹಳಿಯ ತಪ್ಪತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಚತುರ್ಥ ಸಪ್ತಮಾಧಿಪತಿಯಾದ ಗುರುವಿನ ದೃಷ್ಟಿ ಇರೋದ್ರಿಂದ ಮತ್ತಷ್ಟು ಅದು ವಿಪರೀತಕ್ಕೆ ಹೋಗ್ತಕ್ಕಂಥದ್ದು. ದೊಡ್ಡವರು ಚಿಕ್ಕವರು ಅಂತ ನೋಡದೆ ಬಾಯಿಗೆ ಬಂದಂಗೆ ಮಾತಾಡಿ ಸಿಕ್ಕಾಕೊಳ್ತಕ್ಕಂಥ ಲಕ್ಷಣ ಕೂಡ ಇದೆ. ರಾಶಿಗೆ ಶನೈಶ್ಚರದ ದೃಷ್ಟಿ ಇರೋದಾದ್ರಿಂದ ಸ್ವಲ್ಪ ಮಟ್ಟಿನ ಎಡವಟ್ಟಾದರೆ ಹೊಡೆದಾಟಕ್ಕೂ ಹೋಗ್ಲಿಕ್ಕೂ ಆಶ್ಚರ್ಯ ಇಲ್ಲ. ಹಾಗಾಗಿ ಜಾಸ್ತಿ ಬೆಳೆಸ್ಕೊಳ್ಳೋದಕ್ಕಿಂತ ವ್ಯವಸ್ಥಿತವಾಗಿ ನಿಭಾಯಿಸ್ಕೊಂಡು ಅದನ್ನ ನಿರ್ವಹಣೆ ಮಾಡ್ಕೊಳ್ಳಿ. ಇದರಿಂದ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನರಸಿಂಹನನ್ನ ಉಪಾಸನೆ ಮಾಡ್ಕೊಳ್ಳಿ. ನಿಮ್ಮ ಲಾಭ ಮತ್ತು ನಿಮ್ಮ ಜಯ ಎರಡೂ ಕೂಡ ನಿಮಗೆ ಸಿಕ್ಕಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ರಾಶಿಗೆ ಬಂದಿರತಕ್ಕಂಥ ಕರ್ಮಾಧಿಪತಿ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಅನುಕೂಲವನ್ನು ನೋಡತಕ್ಕಂಥದ್ದು. ಮುಖ್ಯವಾಗಿ ಕರ್ಮ ಉದ್ಯೋಗ ಸ್ಥಾನದಲ್ಲಿ ಕೂಡ ಉತ್ತಮವಾದಂಥ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಅಲ್ಲಿಂದ ಭಾಗ್ಯಸ್ಥಿತಿಯಲ್ಲಿ ಗುರು ಇರೋದ್ರಿಂದ ಗುರುವಿನ ಅನುಗ್ರಹ ಇರುತ್ತೆ, ದೈವಬಲ ಅಂತಕ್ಕಂಥದ್ದು ಕೂಡ ಇರುತ್ತೆ. ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದೊಡ್ಡವರಿಂದ ಸಹಕಾರ ಕೂಡ ಸಿಕ್ಕತ್ತೆ. ಅವರಿಂದ ಶಭಾಷಿಗಿರಿ ಸಿಗ್ತಕ್ಕಂಥದ್ದು, ಪ್ರೋತ್ಸಾಹ, ದುಡ್ಡು ಕಾಸಿನ ವಿಚಾರದಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ. ತೃತೀಯಕ್ಕೆ ದೃಷ್ಟಿ ಕೊಡೋದಾದ್ರಿಂದ ಒಡ ಹುಟ್ಟಿದ ಅಣ್ಣಂದಿರು ಅಕ್ಕಂದಿರು ಇತ್ಯಾದಿಗಳಿಂದ ಕೂಡ ಸಾಕಷ್ಟು ಸಹಕಾರ ಅನ್ನುವಂಥದ್ದು ಕಾಣಿಸುತ್ತೆ ಇವತ್ತಿನ ದಿನ. ಒಟ್ಟಾರೆ ತುಲಾರಾಶಿಯವರಿಗೆ ಚೆನ್ನಾಗಿದೆ, ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಆದರೂ ಪಂಚಮದಲ್ಲಿ ರಾಹು ಇರೋದ್ರಿಂದ ಸಣ್ಣ ಪುಟ್ಟ ಕಿರಿಕಿರಿ, ಬೇಸರ, ದುಃಖ, ಮಾನಸಿಕವಾಗಿರ್ತಕ್ಕಂಥ ದ್ವಂದ್ವ, ಒಂದೊಂದು ಸಂದರ್ಭ ಹೆಚ್ಚಾಗ್ತಕ್ಕಂಥದ್ದು, ಒಂದೊಂದು ಸಂದರ್ಭ ಕಡಿಮೆ ಆಗ್ತಕ್ಕಂಥದ್ದು, ಗ್ರಹಣ ಹಿಡಿದ ಮನಸ್ಥಿತಿ ಕೂಡ ಕೆಲವು ಸಂದರ್ಭದಲ್ಲಿ ಕಾಣಿಸಬಹುದು. ಇದಕ್ಕಾಗಿ ದೊಡ್ಡ ಚಿಂತೆ ಮಾಡುವುದನ್ನು ಬಿಟ್ಟು ಗೋಪೂಜೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಭಾಗ್ಯಾಧಿಪತಿ ವ್ಯಯಕ್ಕೆ ಬಂದಿರತಕ್ಕಂತಹದ್ದು ತಂದೆ ಅಥವಾ ತಂದೆಯ ಸಮಾನರ ಸಂಬಂಧಿತವಾಗಿರ್ತಕ್ಕಂಥ ಕೆಲವು ಕೆಟ್ಟ ವಾರ್ತೆಗಳನ್ನು ಕೇಳಬೇಕಾಗಿ ಬರಬಹುದು. ಕೆಟ್ಟ ವಾರ್ತೆ ತಂದ್ಕೊಂಡು ಏನು ಅನಾಹುತ ಆಗಬೇಕು ಅಂತ ಏನಿಲ್ಲ ಅಲ್ವಾ? ಸ್ವಲ್ಪ ಮಟ್ಟಿಗೆ ಬೇಸರವಾಗ್ತಕ್ಕಂಥದ್ದೇ. ನಿನ್ನ ವಿರುದ್ಧ ಈ ಥರ ಎಲ್ಲ ಮಾತಾಡ್ಬಿಟ್ರು ಕಣೋ, ಹಿಂಗೆ ಅಂದ್ಬಿಟ್ರು ಕಣೋ, ನಿನ್ನ ಬಗ್ಗೆ ಸ್ವಲ್ಪ ಒಳ್ಳೆ ಮಾತು ಬರಲಿಲ್ಲ, ಅವ್ರೇನೋ ನಿನ್ನನ್ನು ದೂಷಣೆ ಮಾಡಿದ್ರು ಇತ್ಯಾದಿ ಪದಗಳನ್ನು ಕೇಳಬೇಕಾಗಿ ಬರಬಹುದು. ಮತ್ತು ವ್ಯಯಭಾವದಲ್ಲಿದ್ದಾಗ ವಿಶೇಷವಾಗಿ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ, ಹಿಂಸೆ ಅಂತಕ್ಕಂಥದ್ದಿರುತ್ತೆ. ಷಷ್ಠ ಸ್ಥಾನಕ್ಕೆ ದೃಷ್ಟಿ ಇರ್ತದೆ. ಷಷ್ಠ ಸ್ಥಾನಕ್ಕೆ ದೃಷ್ಟಿ ಇದೆ ಅಂತಂದರೆ ಸ್ವಲ್ಪ ಸಾಲದ ಬಾಧೆ ಕೂಡ ಕಾಣಿಸ್ಬಹುದು, ಸಾಲ ಮಾಡಬೇಕಾಗಿ ಬರಬಹುದು. ಅಥವಾ ಸ್ವಲ್ಪ ಮಟ್ಟಿಗೆ ಅದು ಷಷ್ಠ ಯಾವುದು ಸ್ಥಾನ ಅಂತ ನೋಡಿದ್ರೆ ವೃಶ್ಚಿಕಕ್ಕೆ ಸ್ವಕ್ಷೇತ್ರವೇ ಆಗ್ತದೆ. ಮೇಷ ಷಷ್ಠ ಸ್ಥಾನ ಅಂತಕ್ಕಂಥದ್ದು ಅಂದರೆ ಕುಜನ ಸಂಬಂಧ, ಕೌಟುಂಬಿಕವಾಗಿರ್ತಕ್ಕಂಥ ವೈರುಧ್ಯಮಯ ವಾತಾವರಣ ಕೂಡ ಕಾಣಿಸುತ್ತೆ. ಅಲ್ಲಿರ್ತಕ್ಕಂಥದ್ದು ಚಂದ್ರ ಕ್ಷೀಣ. ಹಾಗಾಗಿ ತಮ್ಮಂದಿರಿಂದ, ತಂಗಿಯರಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಸಹಕಾರ ಸಿಗ್ತಕ್ಕಂಥದ್ದು, ಕೆಟ್ಟ ಮಾತುಗಳನ್ನು ಕೂಡ ಕೇಳಬೇಕಾಗಿ ಬರಬಹುದು. ಕಾರಣ ವೃಶ್ಚಿಕದ ರಾಶ್ಯಾಧಿಪತಿ ಧನಸ್ಥಾನದಲ್ಲಿದ್ದು ಧನಾಧಿಪತಿಯ ದೃಷ್ಟಿಯನ್ನು ಹೊಂದುತ್ತಾನೆ. ಅಲ್ಲಿ ಬಾಧಕನಾಗಿರತಕ್ಕಂಥ ಬುಧ ಇದ್ದಾನೆ, ಅಷ್ಟಮಾಧಿಪತಿ ಕೂಡ ಹೌದು ಅವನು ವೃಶ್ಚಿಕಕ್ಕೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇವತ್ತಿನ ವಾತಾವರಣ ಅಷ್ಟು ಸಮಾಧಾನಕರವಾಗಿರೋ ಥರ ಕಾಣಿಸೋದಿಲ್ಲ. ಯಾವುದೇ ರೀತಿಯ ಒಂದು ಕೋಆಪರೇಷನ್ ಇರಲ್ಲ. ಇವತ್ತೇನೋ ಒಂಥರ ಒಂಟಿತನ ಬಾಧಿಸ್ತಕ್ಕಂಥ ಲಕ್ಷಣ ಕೂಡ ವೃಶ್ಚಿಕ ರಾಶಿಯ ಕೆಲವರಿಗೆ ಅನಿಸುತ್ತೆ. ಇವತ್ತು ಯಾಕೋ ನಾನು ಒಂಟಿ, ನನಗೆ ಯಾರೂ ಇಲ್ಲ, ಏನೋ ಒಂಥರ ಬೇಸರ, ಬೋರು ಇತ್ಯಾದಿ ಎಲ್ಲ ಭಾವನೆಗಳು ಬರಬಹುದು. ವಿಷ್ಣು ಸಹಸ್ರನಾಮದ ಪಠನೆಯನ್ನು, ಶ್ರವಣವನ್ನು ಮಾಡಿ ಕನಿಷ್ಠ 12 ಬಾರಿ ಮಾಡಿದ್ರಿ ಅಂತ ಹೇಳಾದರೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಫಲವನ್ನು ನೀವು ಹೊಂದಬಹುದಾಗಿರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಿ. ಗುರುಜಿ, ಹೇಮಂತ್ ಕುಮಾರ್ ಅನ್ನೋರು 4/6/1987 ಹುಟ್ಟಿರುವಂಥದ್ದು. ಸಮಯ ತಿಳಿಸಿಲ್ಲ ಅವರು. ಅವರ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಗುರುಗಳೇ, ನಾನು ಮಂಡ್ಯದ ಬನ್ನೂರಿನವನು, ನನಗೆ ಅವಳಿ ಜವಳಿ ಮಕ್ಕಳಿದ್ದಾರೆ, ಎಲೆಕ್ಟ್ರಿಕ್ ಕೆಲಸ ಮಾಡ್ತೀನಿ, ಕೆಲಸ ಸರಿಯಾಗಿ ಸಿಗ್ತಿಲ್ಲ, ದಯವಿಟ್ಟು ಪರಿಹಾರ ತಿಳಿಸಿ, ಆಗಾಗ ಮಕ್ಕಳಿಗೂ ಹುಷಾರು ತಪ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಪಂಚಮಾಧಿಪತಿ ಇದು ಮಘ ನಕ್ಷತ್ರ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹೇಮಂತ್ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಪ್ರಕಾರ ಟೈಮು ನೀವು ಕೊಟ್ಟಿಲ್ಲ, ಸೂರ್ಯೋದಯವನ್ನು ನಾವು ತಗೊಳ್ತೇವೆ ಇಲ್ಲಿ. ಹಾಗಿದ್ದಾಗ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ನಿಮ್ಮ ಜಾತಕದ ಪ್ರಕಾರ ಮಘ ನಕ್ಷತ್ರ ಸಿಂಹ ರಾಶಿ ಪಂಚಮ ಸ್ಥಾನಾಧಿಪತ್ಯಕ್ಕೆ ಅಷ್ಟಮ ಭಾವದಲ್ಲಿ ರಾಹುಬಾಧೆ ಅಂತಕ್ಕಂಥದ್ದಿದೆ. ಮತ್ತು ವಿಶೇಷವಾಗಿ ಜಾತಕದಲ್ಲಿ ಮಂಗಳನಿಂದ ದೋಷಗಳು ಇದೆ ಸಾಕಷ್ಟು. ಮತ್ತು ಪಂಚಮ ಸ್ಥಾನಕ್ಕೆ ಮಂಗಳ ಮತ್ತು ಶುಕ್ರರಿಂದಾಗಿ ಬಾಧೆ ಇದೆ. ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ತೀವ್ರತರವಾಗಿರ್ತಕ್ಕಂಥ ಲಕ್ಷಣ ಇದೆ. ಅದು ಅಲ್ಲದೆ ಒಂದು ಅಂದಾಜಿನ ಪ್ರಕಾರ ನೀವು ಟೈಮ್ ಕೊಡದೇ ಇರೋದ್ರಿಂದ ನಾವು ಹಾಕೊಂಡಿರ್ತಕ್ಕಂಥದ್ದು. ಇದರ ಪ್ರಕಾರ ನಾವು ನೋಡಿದಾಗ
ಕುಟುಂಬಕ್ಕೆ ಶಾಪಗಳಿದ್ದಾವೆ. ದ್ವಿತೀಯ ಭಾವ ಅಂತಕ್ಕಂಥದ್ದು ಬಾಧಿತವಾಗಿದೆ. ದ್ವಿತೀಯ ಭಾವ ಬಾಧಿತವಾಗಿದೆ, ವಾಕ್ಸ್ಥಾನ ಬಾಧಿತವಾಗಿದೆ ಅಂತ ಹೇಳಾದರೆ ಇದಕ್ಕೆ ಕುಟುಂಬಕ್ಕೆ ಯಾರದ್ದೋ ಶಾಪ ಇದೆ ಅಂತ ಲೆಕ್ಕ. ನಾವಿವತ್ತು ಆಚಾರ ವಿಚಾರದಲ್ಲೂ ಅದನ್ನೇ ನೋಡಿದ್ವಿ ಕೂಡ. ಶಾಪ ಅಂತಂದ್ರೆ ಎಷ್ಟೋ ಸಂದರ್ಭ ಕಾರಣವಿಲ್ಲದೆ ನಾವು ಕೆಲವರನ್ನು ನೋಯಿಸ್ತೇವೆ. ನಮ್ಮ ಸ್ವಾರ್ಥಕ್ಕೋ, ನಮ್ಮ ಅಹಂಕಾರಕ್ಕೋ, ಅಥವಾ ಇನ್ನೊಬ್ರು ಯಾರು ನಮ್ಮನ್ನು ರೆಕಗ್ನೈಸ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋ. DVಜಿಯವರು ಹೇಳಿದ ಹಾಗೆ, ಮನ್ನಣೆಯ ದಾಹವಿ ಎಲ್ಲಕ್ಕಿಂತೀಕ್ಷ್ಣತಮ ಕೊಲ್ಲುವುದಾತ್ಮವನಿ ಮಂಕುತಿಮ್ಮ ಅಂತ. ಹಾಗಾಗಿ ಆತ್ಮಸಾಕ್ಷಿಯನ್ನು ಕೊಂದು ಬಿಡುತ್ತೇವೆ ಎಷ್ಟೋ ಸಂದರ್ಭ ಸ್ವಾರ್ಥ ಮತ್ತು ದುರಾಸೆ ಅಥವಾ ದುರಹಂಕಾರದಿಂದಾಗಿ. ಅನೇಕ ಕಾರಣಗಳಿರಬಹುದು, ಬಿಡಿ, ಅದೇನೇ ಇರಲಿ. ಒಟ್ಟಾರೆ ಈ ಜಾತಕದಲ್ಲಿ ಶಾಪಗ್ರಸ್ತವಾಗಿರತಕ್ಕಂಥ ಒಂದು ಲಕ್ಷಣ ಕಾಣಿಸುತ್ತೆ. ಮಕ್ಕಳ ಆರೋಗ್ಯ ಮತ್ತು ನಿಮ್ಮ ಅಭಿವೃದ್ಧಿ ಎರಡೂ ಕೂಡ ಈ ಶಾಪವನ್ನು ಪರಿಹಾರ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ನೀವು ನೋಡಬೇಕಾಗತ್ತೆ. ಪುನಃ ಮತ್ತೆ ಶಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ದೇವತೆ ಶಿವ. ಇವತ್ತು ಸೋಮವಾರ ಕೂಡ ಇದೆ. ಹಾಗಾಗಿ ಶಿವನ ಆರಾಧನೆಯನ್ನ ಮೊದಲು ನೀವು ಮಾಡಿಕೊಳ್ಬೇಕು. ಯಾವುದಾದ್ರೂ ಒಂದು ಆರಿದ್ರ ನಕ್ಷತ್ರದ ದಿನ ರುದ್ರನ ಆರಾಧನೆಯನ್ನ ವ್ಯವಸ್ಥಿತವಾದ ರೀತಿಯಲ್ಲಿ, ರುದ್ರೈಕಾದಶಿನಿ ಅಂತ ಹೇಳ್ತಕ್ಕಂಥ ಒಂದು ಕರ್ಮ ಇದೆ. ರುದ್ರೈಕಾದಶನ್ಯಾಖ್ಯ ಮಹಾಪ್ರಾಯಶ್ಚಿತ್ತ ಮಂಗಳ ಶಿವಾರಾಧನೆ ಅಂತ ಹೇಳ್ತೇವೆ. ಈ ಒಂದು ಮಾಂಗಳಿಕ ಶಿವಾರಾಧನೆಯನ್ನು ನೀವು ಆಚರಣೆ ಮಾಡಿದ್ರಿ, ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ಖಂಡಿತವಾಗ್ಲೂ ಇದರ ಫಲವೂ ನಿಮಗೆ ಸಿಕ್ಕುತ್ತೆ. ಕುಟುಂಬ ಉದ್ಧಾರ ಆಗುತ್ತೆ, ನಿಮ್ಮ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ, ಮಕ್ಕಳ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಅನುಕೂಲ ಅಂತಕ್ಕಂಥದ್ದು ಆಗತ್ತೆ. ಯಾಕೆ ಅಂತಂದ್ರೆ ಇತಿಹಾಸದ ಅನೇಕ ಕಥೆಗಳನ್ನು ನೋಡ್ತೇವೆ ನಾವು. ಸಿರಿಯಾಳದ ಕಥೆಯನ್ನು ನೋಡ್ಕೊಳ್ಳಿ, ಮಾರ್ಕಂಡೇಯನ ಕಥೆಯನ್ನು ನೋಡ್ಕೊಳ್ಳಿ, ಬೇಕಾದಷ್ಟು ವಿಚಾರಗಳು ಅನೇಕ ವ್ರತಗಳಲ್ಲಿ ಕೂಡ ಶಿವನ ಅನುಗ್ರಹದಿಂದ ಎಲ್ಲಾ ವಿಭಾಗದಲ್ಲೂ ಕೂಡ ಸಂತತಿ ಅಭಿವೃದ್ಧಿ ಅಂತಕ್ಕಂಥದ್ದು ಶಿವನ ಅನುಗ್ರಹದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಶಿವ ಒಳ್ಳೇದು ಮಾಡ್ತಾನೆ. ಶುಭವಾಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜ್ ಅನ್ನು ಕಳಿಸೋದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ತಡ ಮಾಡದೆ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಅನ್ನು ಕಳಿಸಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ವಾಚಸ್ಪತಿ ಗುರುಗಳು ನೀಡ್ತಾರೆ ಅಂತ ಹೇಳ್ತಾ, ಇನ್ನು NKR ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಯಾವಾಗ ಬೇಕಾದರೂ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮ ವೀಕ್ಷಿಸಬಹುದು ಅಂತ ಹೇಳ್ತಾ, ಗುರುಗಳೇ ಈಗ ಕೊನೆಯ 4 ರಾಶಿಗಳು ನೋಡೋಣ. ಧನುರಾಶಿಯಿಂದ ಧನುರಾಶಿಯವರಿಗೆ ಇವತ್ತು ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ಅಂದ್ರೆ 11ನೇ ಮನೆ ತುಲಾರಾಶಿಯಲ್ಲಿದ್ದಾನೆ. ಧನುರಾಶಿಯವರಿಗೆ ಅಂದ್ರೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ, ಪಾಪಾತ್ಮರು ದುಷ್ಟರಿಂದ ಗೆಲುವು, ದುಷ್ಟರ ವಿರುದ್ಧ ಗೆಲ್ತಕ್ಕಂಥ ಪೂರ್ಣ ಅವಕಾಶ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ. ಸಪ್ತಮ ಕರ್ಮಾಧಿಪತಿ ಆಗಿರತಕ್ಕಂಥ ಬುಧ ಕೂಡ ಚಂದ್ರನ ಲಾಭವನ್ನು ನೋಡೋದ್ರಿಂದ ಹಾಗಾಗಿ ಬಹಳ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ, ವೃತ್ತಿ ಜೀವನದಲ್ಲಿ, ಪ್ರೊಫೆಷನಲ್ ಲೈಫ್ ಕೂಡ ಇವತ್ತು ಚೆನ್ನಾಗಿ ಆರಂಭವನ್ನು ತಗೊಳ್ಳುತ್ತೆ. ವಾರದ ಆರಂಭದ ದಿನ ಅಲ್ವಾ ಇವತ್ತು. ಹಾಗಾಗಿ ಆರಂಭದ ದಿನವೇ ಒಂದು ಥರ ಪಾಸಿಟಿವ್ ಬೆಳವಣಿಗೆಯನ್ನು, ಡೆವಲಪ್ಮೆಂಟನ್ನು ತೋರಿಸುತ್ತೆ. ಪಂಚಮಾಧಿಪತಿಯಾಗಿ ರಾಶಿಯಲ್ಲೇ ಇರ್ತಕ್ಕಂಥ ಮಂಗಳ ಕೂಡ ಅಂದರೆ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಕೂಡ ಯಶಸ್ವಿ ಆಗುತ್ತೆ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರುವಿನ ಬಲ ಅಥವಾ ದೃಷ್ಟಿ ಅಂತಕ್ಕಂಥದ್ದಿದೆ. ಅಂದರೆ ದೈವ ಬಲ ಕೂಡ ನಿಮ್ಮ ಜೊತೆಯಲ್ಲಿದೆ. ಪ್ರಯತ್ನ ಅಂತಕ್ಕಂಥದ್ದು, ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಕೂಡ ರಾಶಿಯಲ್ಲಿ ಗುರುವಿನ ದೃಷ್ಟಿಯನ್ನು ಹೊಂದ್ತಾನೆ. ಒಟ್ಟಾರೆ ಇವತ್ತು ಧನುರಾಶಿಯವರಿಗೆ ಉತ್ತಮವಾದಂಥ ದಿನ. ಪಂಚಮ ಸ್ಥಾನಾಧಿಪತ್ಯದ ಸಂಬಂಧಿತವಾಗಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಆಗಿರತಕ್ಕಂಥ ಚಂದ್ರ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು, ಕರ್ಮ ಕೇಂದ್ರದಿಂದ ಚತುರ್ಥಕ್ಕೆ 4ನೇ ಮನೆಯಾಗಿರ್ತಕ್ಕಂಥ ಮೇಷಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅಗ್ನಿತತ್ವಾತ್ಮಕವಾಗಿರತಕ್ಕಂಥ ರಾಶಿ. ಶರೀರದ ಉಷ್ಣತೆಯ ವ್ಯತ್ಯಾಸಗಳಿಂದ ಬಂದಿರತಕ್ಕಂಥ ಅನೇಕ ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಆಗ್ತಕ್ಕಂಥದ್ದು. ಬಾಯಿಹುಣ್ಣು ಇತ್ಯಾದಿಗಳಾಗಿದ್ದರೆ ಅಥವಾ ಉಷ್ಣ ಪ್ರಕೃತಿಯವರು ಚಳಿಗಾಲದಲ್ಲಿ ಸಹಜವಾಗಿ ದೇಹ ಉಷ್ಣ ಪ್ರಕೃತಿಯವರಿಗೆ ಹೆಚ್ಚಾಗ್ತದೆ ಹೀಟ್. ಇದರಿಂದಾಗಿ ಶರೀರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಣುವಂಥದ್ದು. ಅವೆಲ್ಲವೂ ಕೂಡ ಇವತ್ತು ಹದ್ದುಬಸ್ತಿಗೆ ಬರ್ತಕ್ಕಂಥದ್ದು. ಮಾಡ್ತಕ್ಕಂಥ ಉಪಚಾರಗಳು ಕೆಲಸ ಮಾಡಿ ಸ್ವಲ್ಪ ಚೇತರಿಕೆ ಅಂತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಸಮಾಧಾನ, ಕರ್ಮಸ್ಥಾನದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಸಮಾಧಾನ, ನೆಮ್ಮದಿಗಳನ್ನು ಕೂಡ ಮಕರ ರಾಶಿಯವರು ನೋಡ್ಬೋದಾಗಿರುತ್ತೆ. ಒಟ್ಟಾರೆ ಈ ವಾರದ ಆರಂಭ ಮಕರ ರಾಶಿಯವರಿಗೆ ಸ್ವಲ್ಪ ಸಮಾಧಾನಕರವಾಗಿ ನಡೆಯುವಂಥ ಎಲ್ಲ ಲಕ್ಷಣಗಳಿದೆ. ಆದರೆ ಗುರುವಿನ ಬಲ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಪರಂಪರಾಗತವಾಗಿರತಕ್ಕಂಥ ಗುರು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹೋಗಿ ದರ್ಶನಾದಿಗಳನ್ನು ಮಾಡಿಕೊಂಡು ಅನುಗ್ರಹ ಪಡ್ಕೊಂಡು ಬಂದರೆ ಸಾಕಷ್ಟು ಉತ್ತಮವಾದಂಥ ಫಲ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ.
ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ ಆಗಿರೋದ್ರಿಂದ ಸಾಕಷ್ಟು ಸಮಾಧಾನವನ್ನು ನೋಡಬಹುದಾಗಿರುತ್ತೆ. ಷಷ್ಠಾಧಿಪತಿ ಆಗಿರ್ತಕ್ಕಂಥವನ್ನು 3ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾನೆ. ಹಾಗಾಗಿ ಕೆಲವರು ವಿರೋಧಿಗಳು ಕೂಡ ಇವತ್ತು ಒಂಥರ ಪ್ರೀತಿಯಿಂದ ನಾಟಕ ಮಾಡ್ತಕ್ಕಂಥ ಲಕ್ಷಣ ಇದೆ. ಕಾರಣ ರಾಶಿಯಲ್ಲಿ ರಾಹು ಇದ್ದಾನೆ, ಅಭಿನಯ ಚತುರ ಅಂತ ಹೇಳ್ತಾರೆ ಅವನನ್ನು. ಹಾಗಾಗಿ ಮೋಸ ಮಾಡ್ತಕ್ಕಂಥವ್ರು ಕೂಡ ಬಹಳ ನೈಸಾಗಿ ನಿಮ್ಮ ಹತ್ರ ವ್ಯವಹರಿಸ್ತಕ್ಕಂಥದ್ದು. ಮಸ್ಕ ಹೇಳ್ತಾರಲ್ಲ, ಬೆಣ್ಣೆ ಹಚ್ಚೋಕೆ ಬರ್ತಾರೆ ಅಥವಾ ಬೆಣ್ಣೆಲ್ಲಿ ಕೂದಲು ತೆಗೆದಾಗ ವ್ಯವಹಾರ ಮಾಡೋರು ಹೇಳಿ, ಈ ಥರ ಚಾಕಚಕ್ಯತೆಯಿಂದ ಚಾಣಾಕ್ಷತೆಯಿಂದ ನಿಮ್ಮನ್ನು ಟ್ಯಾಕಲ್ ಮಾಡ್ತಕ್ಕಂಥ ಪ್ರಯತ್ನಗಳು ಕೆಲವರಿಂದ ನಡೀಬಹುದು. ಅದರಲ್ಲೂ ಷಷ್ಠ ನಿಮ್ಮಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಆದಾಯವನ್ನು ಹೊಂದೋಣ, ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡೋಣ. ತುಲಾ ಅಂದರೆ ಭೋಗವನ್ನು ಹೊಂದಲಿಕ್ಕೆ, ಎಂಜಾಯ್ ಮಾಡಲಿಕ್ಕಾಗಿ ನಿಮ್ಮನ್ನು ಮಿಸ್ಲೀಡ್ ಮಾಡಿ ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸನ್ನು ಕೂಡ ಎತ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ನಡೀಬಹುದು. ಲಾಭಸ್ಥಿತಿಯಲ್ಲಿ ಚತುರ್ಗ್ರಹ ಯೋಗ ಇರೋದಾದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಬುದ್ಧಿವಂತಿಕೆಯನ್ನು ತೋರಿಸ್ಬೇಕಾಗತ್ತೆ. ಬುಧ ಮತ್ತು ಆದಿತ್ಯರಲ್ಲಿದ್ದಾರೆ. ಹಾಗಾಗಿ ಬುಧಾದಿತ್ಯ ಯೋಗ ಅಥವಾ ನೈಪುಣ್ಯ ಯೋಗ ಅಂತಕ್ಕಂಥ ಯೋಗ ತುಂಬ ಚೆನ್ನಾಗಿದೆ. ಅಲ್ಲಿಂದ 11ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಗೆಲ್ಲಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಬಹುದಾಗಿರುತ್ತೆ. ಎಮೋಷನಲ್ಲಿ ಫೂಲ್ ಆಗೋದ್ರ ಬದಲು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ ಪಕ್ಷದಲ್ಲಿ ಅನೇಕ ಅನುಕೂಲತೆ ಕೂಡ ಆಗುತ್ತೆ. ಆಗತಕ್ಕಂಥ ಸಣ್ಣ ಪುಟ್ಟ ಮೋಸ ವಂಚನೆಗಳಿಂದ ಕೂಡ ನೀವು ಬದಲಾಗಬಹುದು ಮತ್ತು ಬಚಾವಾಗಬಹುದು ಕೂಡ. ಹಾಗಾಗಿ ಪ್ರಯತ್ನ ಮಾಡಿ. ಇದರ ಜೊತೆಯಲ್ಲಿ ನೀವು ನರಸಿಂಹನನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಪಂಚಮಾಧಿಪತಿ ಅಷ್ಟಮಕ್ಕೆ ಬರ್ತಕ್ಕಂಥದ್ದು ಅಂದರೆ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಯೋಗ. ಇವತ್ತು ಒಂಟಿತನ ನಿಮ್ಮನ್ನು ಬಾಧಿಸ್ಬೋದು. ಒಂಟಿಯಾಗಿದ್ದೇನೆ ಇವತ್ತೇನೋ ಒಂಥರ ಸಮಾಧಾನ ಇಲ್ಲ, ಬೇಸರ, ಇವತ್ತು ಯಾಕೋ ಮೂಡ್ ಔಟ್ ಆಯಿತು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ದಿನದ ಆರಂಭ ಆಗ್ತಕ್ಕಂಥ ಲಕ್ಷಣ ಇದೆ. ಆರಂಭದಲ್ಲೇ ಸ್ವಲ್ಪ ದ್ವಿತೀಯಕ್ಕೆ ದೃಷ್ಟಿ ಬರ್ತಕ್ಕಂಥದ್ದಾದ್ರಿಂದ, ಚಂದ್ರನ ದೃಷ್ಟಿ ಬರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ತಾಯಿ ಅಥವಾ ತಾಯಿಯ ಸಂಬಂಧಿತವಾಗಿರ್ತಕ್ಕಂಥ ಚಿಂತೆ ಆರಂಭ ಆಗ್ಬೋದು. ಬೇಸರ ಕೂಡ ಕಾಣಿಸ್ಕೊಳ್ಬೋದು. ತಾಯಿ ಸಂಬಂಧಿತವಾಗಿರ್ತಕ್ಕಂಥ ಕೆಲವಷ್ಟು ವಿಚಾರಗಳು ನೋಯಿಸಬಹುದು ಕೂಡ. ಆದರೂ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳಿಗೆ ಗುರುವಿನ ದೃಷ್ಟಿ, ನಿಮ್ಮ ರಾಶಾಧಿಪತಿಯ ದೃಷ್ಟಿ ಇರೋದ್ರಿಂದ ಕೆಲಸ ಕಾರ್ಯಗಳ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ವಹಿಸದಲ್ಲಿ ಏಕಾದಶ ಸ್ಥಿತಿ ಆಗ್ತದೆ ಅದು. ಹಾಗಾಗಿ ಸ್ವಲ್ಪ ಸಮಾಧಾನ ಮತ್ತು ಅದು ಮರೆಯತಕ್ಕಂಥದ್ದು ಮತ್ತು ಕೆಲಸಗಳ ಕಡೆಗೆ ಅಥವಾ ಒತ್ತಡದ ಕಡೆಗೆ ಗಮನವನ್ನು ಹೆಚ್ಚು ಕೊಡುವುದರಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಬಚಾವಾಗ್ಬೋದು. ಜೊತೆಗೆ ಮನಸ್ಸು ಕೂಡ ಹಗುರಾಗುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾದಂತಹ ಉತ್ಸಾಹ ಮತ್ತೊಂದು ಎಲ್ಲವೂ ಕೂಡ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಇದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು 6ನೇ ರಾಶಿ. 6 ಅಂತಂದ್ರೆ ವೈರಿ ಅನ್ನೋ ಅರ್ಥ ಆಗುತ್ತೆ. ಹಾಗಾಗಿ ಆದರೆ ಇಲ್ಲಿ ರಾಶಿಯಾಧಿಪತಿ ಅಲ್ಲಿ ರವಿ ಆಗೋದ್ರಿಂದ ನಿಮಗೆ ವೈರಿ ಏನಲ್ಲ. ನಿಮ್ಮ ರಾಶಿಯಾಗಿರ್ತಕ್ಕಂಥ ಇನ್ನೊಂದು ರಾಶಿಯಾದ ಧನುವಿನಲ್ಲಿ ರವಿ ಇದ್ದಾನೆ ಮತ್ತು ಅಲ್ಲಿಂದ ಭಾಗ್ಯಸ್ಥಿತಿಯಲ್ಲಿ ಕೇತು ಇರೋದರಿಂದ ಗಣಪತಿಯನ್ನು ಉಪಾಸನೆ ಮಾಡಿಕೊಡ್ರಿ. ಇವತ್ತಿನ ದಿವಸ ತುಂಬ ಚೆನ್ನಾಗಿ ವಾರದ ಆರಂಭ ಅಂತಕ್ಕಂಥದ್ದು ಶುರುವಾಗುತ್ತೆ ಮತ್ತು ಸ್ವಲ್ಪ ಸಮಾಧಾನವೂ ಸಿಕ್ಕುತ್ತೆ. ಉತ್ಸಾಹದಿಂದ ಕೆಲಸ ಮಾಡಿದಾಗ ನೆಮ್ಮದಿಯಿಂದ ಸಂಪಾದನೆ ಕೂಡ ಚೆನ್ನಾಗಾಗುತ್ತಲ್ವಾ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಬಹಳ ವಿಶೇಷವಾದ ಕಥೆ ಅನ್ನೋದಕ್ಕಿಂತ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಉದಾಹರಣೆ ಅಂತಿತ್ತು ಇವತ್ತಿನ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ತಾವು ತಿಳಿಸಿದಂಥ ಒಂದು ಪೌರಾಣಿಕ ಕಥೆ. ಗುರುಗಳೇ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಸಹ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ಹೊರಡೋ ಸಮಯ ಆಗ್ತಿದೆ. ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.